ಟೆಂಪಲ್ ಆಫ್ ಸಕ್ಸಸ್ ಆರೋಗ್ಯ ನಿಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವೀಕ್ಷಕರೇ, ಕಳೆದ ವಾರ ನಾವು ಒಂದಿಷ್ಟು ಅಮೃತ ಚಿಕಿತ್ಸೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡ್ವಿ. ಹೇಗೆ ಮಾತ್ರೆ ಔಷಧಿಗಳಿಲ್ಲದೆ ಎಲ್ಲಾ ತರದ ಕಾಯಿಲೆಗಳನ್ನ ಗುಣಪಡಿಸಬಹುದು, ಯಾವ ರೀತಿ ಈ ಒಂದು ಅಮೃತ ಚಿಕಿತ್ಸೆ ನಮಗೆ ಇನ್ನು ಮುಂದೇನೂ ನಮಗೆ ತೊಂದರೆ ಬರದರ ಹಾಗೆ ಹೇಗೆ ನಮ್ಮನ್ನ ನಾವು ಕಾಪಾಡ್ಕೋಬಹುದು, ಎಲ್ಲಿ ಮಾತೆ ಇದೆ ನಾವು ಅನಾರೋಗ್ಯವನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಕೊನೆ ಉಸಿರಿರೋವರೆಗೂ ಅಂತ ಹೇಳ್ತಾರೆ. ಆದ್ರೆ ಈ ಅಮೃತ ಚಿಕಿತ್ಸೆ ನೀವು ಆರೋಗ್ಯವನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ ದೈಹಿಕವಾಗಿ ಮಾನಸಿಕವಾಗಿ ನೀವು ಏನು ಬಯಸ್ತೀರಿ ಪ್ರತಿಯೊಂದನ್ನು ನೀವು ಪಡಿಲಿಕ್ಕೆ ತಾಕತ್ ಇದೆ ನಿಮ್ಮ ದೇಹದಲ್ಲೇ ಮನಸ್ಸಿನಲ್ಲೇ ಅಂತ ಇಲ್ಲಿ ಈ ಅಮೃತ ಚಿಕಿತ್ಸೆ ನಿಮ್ಗೆ ಸಾರಿ ಸಾರಿ ತಿಳಿಸ್ತಾ ಇದೆ. ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಬರ್ತಾ ಇದೀವಿ. ಬನ್ನಿ, ಇಂದಿನ ನಮ್ಮ ಸಂಚಿಕೆಯಲ್ಲೂ ಸಹ ಮತ್ತಷ್ಟು ಮಾಹಿತಿಯನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ಇವನ್ ನಮ್ಮ ಆರೋಗ್ಯಕ್ಕೆ ನಮ್ಮ ಗುಣಗಳನ್ನು ಏನು ನಾವು ಕೆಟ್ಟ ಯೋಚನೆಗಳನ್ನ ಮಾಡ್ತೀವಿ, ಕೆಟ್ಟ ಗುಣಗಳನ್ನ ಅಳವಡಿಸ್ಕೋತೀವಿ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಎಷ್ಟೋ ಕಡೆ ನಾವು ತಪ್ತೀವಿ, ಅದನ್ನ ಹೇಗೆ ಸರಿಪಡಿಸ್ಕೋಬೇಕು, ಹೇಗೆ ನಮ್ಮ ಗುಣಗಳು ಈ ಆರೋಗ್ಯಕ್ಕೂ ಸಂಬಂಧಪಟ್ಟಾಗಿ ಅಂದ್ರೆ ನಮ್ಮ ದೈಹಿಕವಾಗ್ಲಿ ಮಾನಸಿಕವಾಗ್ಲಿ ಯಾವುದೇ ತರದ ಆರೋಗ್ಯಕ್ಕೆ ಇದು ಹೇಗೆ ಕುಂದನ ತರತ್ತೆ ಅನ್ನೋದನ್ನ ನಾವು ಇಂದಿನ ನಮ್ಮ ಸಂಚಿಕೆಯಲ್ಲಿ ಕೇಳಿ ತಿಳ್ಕೊಳ್ಳೋಣ. ಇದನ್ನ ತಿಳಿಸ್ಲಿಕ್ಕಾಗಿ ಟೆಂಪಲ್ ಆಫ್ ಸಕ್ಸಸ್ ನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಸಾಯಿದತ್ತ ರಘುನಾಥ್ ಗುರುಜಿಯವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಬನ್ನಿ. ನಮಸ್ಕಾರ ಗುರುಜಿಯವರೇ, ಆರೋಗ್ಯ ನಿಧಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಗುರುಜಿಯವರೇ, ಯೂಶುವಲ್ ಆಗಿ ನಾವು ನೋಡ್ತಾ ಬರ್ತಾ ಇರುವಂತ ಒಂದು ವಿಷಯ, ಅವರನ್ನ ನಾವು ಯಾವುದೇ ಒಂದು ವ್ಯಕ್ತಿಯನ್ನ ದೂರದಿಂದ ಅಥವಾ ಎಲ್ಲೋ ಟೆಲಿಫೋನ್ ಸಂಪರ್ಕದಲ್ಲೋ ಎಲ್ಲೋ ನಾವು ಮಾತನಾಡಿದಾಗ ತುಂಬಾ ಖುಷಿ ಉಂಟಾಗತ್ತೆ ಅವರ ಮಾತನ್ನ ಕೇಳಿ ಮಾಡಿ ಎಲ್ಲ. ಇವನ್ ಬೇರೆ ಈಗ ಏನು ಫೆಸಿಲಿಟೀಸ್ ಇದೆ, ಫೇಸ್ಬುಕ್ ಆಗ್ಲಿ ಇನ್ನೊಂದಾಗ್ಲಿ, ಅದರಲ್ಲೆಲ್ಲ ಅವರ ಬಗ್ಗೆ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ಅಲ್ಲಿ ಹಾಕಿರ್ತಾರೆ. ಆದ್ರೆ ಅವರನ್ನ ನಾವು ಸ್ವಂತವಾಗಿ ಅವ್ರನ್ನ ಭೇಟಿ ಮಾಡಿದಾಗ ಅವರ ಅಲ್ಲಿನ ಒಂದು ವಿಷಯಕ್ಕೂ ಅವರ ನಡವಳಿಕೆಗೂ ಯಾವುದೇ ತರದ ಸಂಬಂಧನೇ ಕಾಣೋದಿಲ್ಲ. ಸುಮಾರು ಕಡೆ ಅವ್ರ ಮಾತಿನ ರೀತಿನೇ ನಮಗೆ ಇಷ್ಟ ಆಗೋದಿಲ್ಲ. ಎಲ್ಲೋ ಒಂಥರ ಈ ರೀತಿಯಾಗೂ ಇರ್ತಾರ ಅಂತ ಯೋಚನೆ ಆಗ್ಲಿಕ್ಕೆ ಶುರುವಾಗತ್ತೆ. ಯಾಕೆ ಇಲ್ಲಿ ಈ ಎದುರಿಗೆ ಬೇರೆ ಇರತ್ತೆ, ಹಿಂದೆ ಬೇರೆ ಇರತ್ತಲ್ಲ, ಯಾತಕ್ಕಾಗಿ ಈ ರೀತಿಯಾಗಿ ಮಾಡ್ತಾರೆ? ಯಾಕೆಂದ್ರೆ ಅವರಲ್ಲಿ ಏನ್ ಕೊಟ್ಟಿರ್ತಾರೆ ಅದೇ ಪ್ರಕಾರವಾಗಿ ಅವ್ರು ನಡ್ಕೋಬೇಕು ಅನ್ನೋದು ಜನ ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಅನ್ನೋದನ್ನ ಯಾಕೆ ತಿಳ್ಕೊಳಲ್ಲ? ಇಲ್ಲ, ಒಂದು ನಾನ್ ನಿಮ್ಗೆ ಹಿಂದೆ ಒಂದ್ಸಲ ಮಾತಾಡ್ತಾ ಹೇಳಿದ್ದೆ ಅನ್ಸತ್ತೆ, ನಮ್ ಜನಕ್ಕೆ ನಾವು ಬಹಳ ಸಲ ಅವ್ರ ಯೋಗ್ಯತೆಗಿನ್ನ ಜಾಸ್ತಿ ಅವರನ್ನ ಅನ್ಕೋತೀವಿ. ನಾವು ಅವರಿಗೆ ಒಂದು ಒಳ್ಳೆಯ ಸ್ಥಾನವನ್ನ ಕೊಟ್ಟಾಗ್ಲೂ ಸಹ ಅದನ್ನ ಇಟ್ಕೊಳ್ಳಕ್ ಅವರಲ್ಲಿ ಯೋಗ್ಯತೆ ಇರಲ್ಲ. ಯೋಗ್ಯತೆಯನ್ನ ಮೀರಿ ಅವರಿಗೆ ನಾವು ಸ್ಥಾನ ಕೊಡ್ತೀವಿ. ಇದು ಅತಿ ದೊಡ್ಡ ತಪ್ಪನ್ನು ಮಾಡ್ತೀವಿ. ನಾವು ಬಹಳ ಸಲ ಏನು ಅಂತ ಹೇಳಿದ್ರೆ ಅವರ ಮಾತಾಡೋ ಶೈಲಿ, ಹಾಕಿರೋ ಡ್ರೆಸ್ಸು, ಇದ್ರ ಮೇಲೆ ಅವರನ್ನು ಅಳಿತೀವಿ. ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ, ಸತ್ಯನೇ ಮಾತಾಡ್ತಾರೆ, ನ್ಯಾಯನೇ ಮಾತಾಡ್ತಾರೆ ಅಂದ್ಕೋತೀವಿ, ಅದರಿಂದ ಮೊರೆ ಹೋಗ್ತೀವಿ ನಾವು. ಆದ್ರೆ ನಿಧಾನವಾಗಿ ಅವ್ರ ಹತ್ರ ನಾವು ಮೂವ್ ಮಾಡ್ತಾ ಹೋದಾಗ ಅವ್ರ ಹಣೆ ಬರಗಳು ಒಂದೊಂದೇ ಹೊರಗೆ ಬರುತ್ತೆ. ಬಹಳ ಜನ ನೀವು ಈಗ ಇದನ್ನ ಮೆನ್ಷನ್ ಮಾಡಿದ್ರೆ ಫೇಸ್ಬುಕ್ ಅಲ್ಲೆಲ್ಲ ಅವ್ರ ಅದ್ರಲ್ಲಿ ಹಾಕಿರೋದ್ ನೋಡಿದ್ರೆ, ಅವರ ಇದನ್ನ ನೋಡಿದ್ರೆ, ಆ ಗುಣಗಳನ್ನ ನೋಡಿದ್ರೆ, ಮುಂತಾದವುಗಳನ್ನ ನೋಡಿದ್ರೆ ಆಮೇಲೆ ಇವ್ರು ಈ ತರನ ಅಂತ ಅನ್ಸ್ಬಿಡತ್ತೆ ನಮ್ಗೆ. ನಾವು ಬಹಳ ಸಲ ನಮಗೂ ಆಗಿದೆ ಹೀಗೆ, ನಿಮ್ಗೆ ಅಂತಲ್ಲ. ನಮ್ಮಲ್ಲಿ ಒಬ್ರು ಬಂದ್ರು, ಅವರು ಒಳ್ಳೆ ಇದು ಡ್ರೆಸ್ಸು, ಮಾತಾಡ್ತಾರೆ ಶ್ರೀರಾಮ ಅನ್ನೋದು. ನಾನು ರಾಮನ್ ಭಕ್ತ, ರಾಮದಾಸ ನನ್ನ ಹೆಸರು, ಅವ್ರ ಹೆಸರು ಬೇರೆ, ನನ್ನ ಹೆಸರೇ ರಾಮದಾಸ, ನಾನು ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ. ಆಮೇಲೆ ಒಂದಿಷ್ಟು ಒಳ್ಳೆಯವರ ರೆಫರೆನ್ಸ್ ಬೇರೆ, ಯಾವ್ದೋ ಒಬ್ರು ದೊಡ್ಡ ವ್ಯಕ್ತಿ ಹುಟ್ಟಿದ ಊರ್ನವ್ರು ಆ ಹೆಸರನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಅವರ ಮೊಮ್ಮಗ, ನಾನು ಇವ್ರಿಗವ್ರಿಗೂ ಸಂಬಂಧನೇ ಇಲ್ಲ. ಆಮೇಲೆ ನೋಡಿ ಗೊತ್ತಾಗಿದ್ದು ನಾನು ಅವ್ರ ಸಂಬಂಧಿಕ, ನಮ್ಮ ಅಜ್ಜ ಅವರು. ನಾವು ನ್ಯಾಚುರಲಿ ಈಗ ದೊಡ್ಡ ವ್ಯಕ್ತಿ ಹೆಸರು ಹೇಳಿದ್ರೆ, ಈಗ ವಿಶ್ವೇಶ್ವರಯ್ಯನವ್ರ ಹೆಸರು ಹೇಳಿದ್ರು, ಅವ್ರ ಹೆಸರು ನಾನು ಅವರ ಮೊಮ್ಮಗ ಹೆಂಗ್ ಮಾಡಕ್ಕಾಗತ್ತೆ ಅಂತ. ಆಮೇಲೆ ನಿಧಾನವಾಗಿ ಅವರ ಇದು ಬಿಚ್ಕೋತಾ ಬಂದಾಗ ಎಷ್ಟು ಥರ್ಡ್ ರೇಟ್ ಬಿಹೇವಿಯರ್ ಅಂದ್ರೆ, ಆಮೇಲೆ ಅವ್ರಿಗೆ ನಾವು ಏನ್ರಿ ಹೀಗೆ ಅಂದಾಗ, ನಾನು ಇರೋದು ಹಿಂಗೆ ಕಣ್ರಿ. ಅವರ ತಾತನ ರೀತಿನಲ್ಲಿ ನಡೆಯೋದ್ರಕ್ಕಿನ್ನ ಅಷ್ಟ ಆಗದೆ ಇರಬಹುದು, ಅಟ್ಲೀಸ್ಟ್ ನಮ್ಮಲ್ಲಿ ಅವರ 1% ಅಷ್ಟಾದ್ರೂ ಇರ್ಲೇಬೇಕು. ಇಲ್ಲ, ಅದಿಲ್ಲ, ಬರೀ ಮೋಸ.
ನಮ್ಗೆ ಒಂದಿಷ್ಟು ಟೋಪಿ ಹಾಕಿ ಹೋದ್ರು ಅಲ್ಲ, ಆ ವಿಷಯ ಬೇರೆ. ಆದ್ರೆ ಜನ ಯಾವ ತರ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕೆ ನಾವು ನೋಡ್ತಾ ಬರ್ತೀವಿ. ಬೇಕಾದಷ್ಟು ಕಡೆ ನೋಡ್ತೀವಿ, ಬೇಕಾದಷ್ಟು ಕಡೆ ಕೇಳ್ತೀವಿ. ದೊಡ್ಡದಾಗಿ ಮಾತಾಡ್ತಾರೆ, ದೊಡ್ಡ ಇದನ್ನ ಮಾತಾಡ್ತಾರೆ, ಸತ್ಯನೇ ಇರೋ ಹಂಗ್ ಮಾತಾಡ್ತಾರೆ. ಆದ್ರೆ ಒಂದು ಕೇವಲ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿನಲ್ಲಿ ಅವ್ರ ಬುದ್ಧಿ ತೋರಿಸ್ಬಿಡ್ತಾರೆ. ಕರೆಕ್ಟ್ ಗುರುಜಾರೆ. ಅದ್ರಲ್ಲಿ ನಾವು ಅಳಿತೀವಿ ಅನ್ನೋದನ್ನ ಅವ್ರು ಮರೆತು ಬಿಡ್ತಾರೆ. ಆಮೇಲೆ ತುಂಬಾ ಜನಕ್ಕೆ ನಾವು ಮರ್ಯಾದೆ ಕೊಟ್ರೆ ತಗೊಳಕ್ಕೂ ಬರಲ್ಲ. ಇದೊಂದು ಗಮನದಲ್ಲಿ ಇಟ್ಕೊಂಡಿರಿ ನೀವು. ಅದು ಇಟ್ಕೊಳಲ್ಲ ಅವರು. ನಮ್ಗೆ ಅವಾಗ ಅನ್ಸೋದು ನಾವು ಅಯ್ಯೋ ಅಗತ್ಯದಕ್ಕಿನ್ನ ಜಾಸ್ತಿ ಮರ್ಯಾದೆ ಕೊಟ್ವೇನೋ ಅವರಿಗೆ, ಆಮೇಲೆ ಗೊತ್ತಾಗತ್ತೆ. ಅದಕ್ಕೆ ನಾವು ಈಗೊಂದು ಕನ್ಕ್ಲೂಷನ್ ಬಂದ್ಬಿಟ್ಟಿದ್ದೀನಿ. ಎಲ್ಲರಿಗೂ ಏನ್ ಹೇಳ್ತೀನಿ, ಯಾವುದೇ ವ್ಯಕ್ತಿನ ಒಂದು 6 ತಿಂಗಳು ನಂಬಲಿಕ್ಕೆ ಹೋಗ್ಬೇಡಿ. ಅವ್ರ ಜೊತೆಗೆ ಒಡನಾಟ ಇರ್ಲಿ, ಯಾವ ವಿಷಯದಲ್ಲೂ ನಂಬಲಿಕ್ಕೆ ಹೋಗ್ಬೇಡಿ. ಅಷ್ಟೆಲ್ಲ ಅವ್ರು ಏನು ಅನ್ನೋದು ಗೊತ್ತಾಗ್ಬಿಡ. ಆಮೇಲೆ ನಿಧಾನವಾಗಿ ಅವರನ್ನ ಹೇಗೆ ಅಂತ ನೋಡ್ಕೋಬಹುದು ನೀವು. ಅಲ್ಲಿವರೆಗೆ ನಂಬಲೇಬೇಡ್ರಿ ನೀವು. ಆಮೇಲೆ ಅನ್ನೆಸರಿ ಬಹಳ ಜನ ಏನು ಅಂದ್ರೆ ನಿಮ್ಗೇನೋ ನಾವು ಮಾಡ್ಬಿಡ್ತೀವಿ. ಸುಳ್ಳು. ಯಾರು ಇನ್ನೊಬ್ರಿಗೆ ಏನೂ ಮಾಡಕ್ ಹೋಗಲ್ಲ. ಪ್ರತಿಯೊಬ್ರು ಅವ್ರ ಲಾಭ ನೋಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿ ಸ್ವಾರ್ಥಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರೋ ಬರ್ತಾರೆ ನಿಮ್ಗೆ. ಮೊನ್ನೆನೂ ನಮ್ಮ ಹತ್ರ ಯಾರೋ ಬಂದಿದ್ರು, ಒಂದಿಷ್ಟು ನಿಮ್ ಕಡೆ ಇದ್ ಮಾಡಿಸ್ಬಿಡಿ, ನಾವು ನಿಮ್ಗೆ ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ ಅಂದ್ರು. ನನ್ಗೇನೋ ಮೊದಲೇ ಇವೆಲ್ಲ ಗೊತ್ತಿತ್ತಲ್ವಾ. ನಾನು ಅವ್ರಿಗೆ ಅದನ್ನೇ ಕೇಳಿದೆ, ನಿಮ್ಗೆ ಹೆಂಗೆ ಇಷ್ಟು ದುಡ್ಡು ನನಗ್ ಕೊಡ್ಲಿಕ್ಕೆ ನಿಮ್ಗೆ ಹೆಂಗಾಗತ್ತೆ? ಇಲ್ಲ ನಂಗೆ ತುಂಬಾ ಲಾಭ ಇದೆ. ಹೆಂಗ್ ಬರುತ್ತೆ ಲಾಭ? ನಂಗೆ ಅಟ್ಲೀಸ್ಟ್ ಒಂದು ಗೊತ್ತಾಗ್ಬೇಕಲ್ವಾ. ಇಲ್ಲ ಲಾಭ ಬರ್ಬೇಕಾದ್ರೆ ನೀವು ಈ ದುಡ್ಡಲ್ಲಿ ಸ್ಮಗ್ಲಿಂಗ್ ಮಾಡ್ಬೇಕು, ಈ ತರ ಹವಾಲ ಗಿವಾಲ ಆ ತರದ್ದು ಏನಾದ್ರೂ ಮಾಡ್ಬೇಕು, ಅವಾಗ ನಿಮ್ಗೆ ಲಾಭ. ಇಲ್ಲ ನನ್ಗೆ ಶೇರಲ್ಲಿ ಬರುತ್ತೆ. ಯಾವ ಶೇರಲ್ಲಿ ಬರುತ್ತೆ? ಯಾಕಂದ್ರೆ ಗೊತ್ತಿದೆಯಲ್ಲ ಈಗ ನಮ್ಗೆ ಶೇರ್ ಮಾರ್ಕೆಟ್ ಅಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಪ್ರತಿನಿತ್ಯ ಪೇಪರ್ ಓದಿದ್ರೆ ಅದು ಯಾವ ತರ ಪೈಕಿ ಆಗ್ತಾ ಇದೆ ಅಂತ ಗೊತ್ತಾಗ್ತಿದೆ. ಈಗ ಅದರಲ್ಲೂ ಒಂದಿಷ್ಟು ಒಳ್ಳೆ ಇದನ್ನ ತಗೊಂಡ್ಬಂದಿದ್ದಾರೆ, ಮೂವ್ಗಳನ್ನ ತಗೊಂಡ್ಬಂದಿದ್ದಾರೆ ಶೇರ್. ಇದ್ರಲ್ಲೂ ಮೊದ್ಲೇನ್ ನಡೀತಾ ಇತ್ತು ನೋಡಿ, ನಮ್ಮ ಇದ್ರಲ್ಲೇ ನಡೀತು. ಈಗಲ್ಲ, ಒಂದ್ 4 ವರ್ಷದ ಹಿಂದೆ ನಡೆದ ಒಂದು ಘಟನೆ. ಬಾಂಬೆನಲ್ಲಿ ನಮ್ಮ ಇದಿತ್ತು, ಅಲ್ಲಿ ಹೋಗ್ತಾ ಇದ್ದೆ ನಾನು. ಅಲ್ಲಿ ನಮ್ಮ ಹತ್ರ ಒಬ್ರು ಬರೋರು, ಒಳ್ಳೆ ಕಾರು, ಒಳ್ಳೆ ಇದು, ದೊಡ್ಡ ಜರ್ಬು ಎಲ್ಲ ಇತ್ತು. ಒಂದಿನ ಬಂದು ಅಳ್ತಾ ಕುತ್ಕೊಂಡ್ಬಿಟ್ರು. ಹಿ ಹ್ಯಾಸ್ ಲಾಸ್ಟ್ ನಿಯರಿಂಗ್ 21 crores. ಹೇಗೆ ಅನ್ನೋದನ್ನ ನೋಡಿದ್ರೆ, ಬಟ್ ಈಗ ಅದನ್ನೆಲ್ಲ ಮಾಡಿದ್ದಾರೆ. ಅವಾಗ ಏನಿತ್ತು, ಯಾರೋ ಒಬ್ಬ ಬರ್ತಾನೆ ಹೊರಗಡೆಯಿಂದ, ಹೊರದೇಶದಿಂದ ಬರ್ತಾನೆ. ಅವ್ರೊಂದು 10,000 20,000 ಡಾಲರ್ ತಗೊಂಡ್ಬಂದ್ರು. ಇಲ್ಲಿ 60 ರೂಪಾಯಿ 70 ರೂಪಾಯಿ ಲೆಕ್ಕದಲ್ಲಿ ಅದು ಎಷ್ಟೋ ಆಗತ್ತೆ. ಹಂಗ್ ದುಡ್ಡು ತಗೊಂಡ್ ಬರ್ತಾರ ಲೀಗಲಿ, ಥ್ರೂ ಬ್ಯಾಂಕೇ ಬರುತ್ತೆ, ರಿಸರ್ವ್ ಬ್ಯಾಂಕಿಂದಾನೇ ತಗೋತಾರೆ. ಇಲ್ಲಿ ಕೂತ್ಕೊಂಡ್ಬಿಟ್ಟು ಒಂದ್ 2-3 ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಒಂದು 3 ರೂಪಾಯಿ 4 ರೂಪಾಯಿ ಯಾವ್ದೋ ಸಣ್ಣ ಶೇರ್ ಅಂತ ತಗೋತಾರೆ, ಸ್ಕ್ರಿಪ್ಸ್ ಅಂತಾರೆ, ಅಂತದನ್ನ ತಗೋತಾರೆ ಅವರು. ಅದನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಜನ ನೋಡ್ತಿರ್ತಾರಲ್ಲ, ಇವತ್ 3 ರೂಪಾಯಿ ಇದ್ದಿದ್ದು ನಾಳೆ 3.5 ಆಯ್ತು, 4 ರೂಪಾಯಿ ಆಯ್ತು, 4.5 ಆಯ್ತು, 5 ಆಯ್ತು. ಅರೆ, ಒಂದ್ ವಾರಕ್ಕೆ 4 ರೂಪಾಯಿ 5 ರೂಪಾಯಿ ಹೇಳ್ತಾ ಇದೆ, ಏನೋ ಇರ್ಬೇಕು ಇದ್ರಲ್ಲಿ. ಜನ ಎಲ್ಲ ದುಡ್ಡು ಹಾಕ್ತಾರೆ ಅದಕ್ಕೆ. ಅಲ್ಲೂ ಅಷ್ಟೇ, ಒಂದ್ ಸ್ವಲ್ಪ ಏರಿಸ್ತಾರೆ, ಸ್ವಲ್ಪ ಇಳಿಸ್ತಾರೆ, ಸ್ವಲ್ಪ ಏರಿಸ್ತಾರೆ, ಸ್ವಲ್ಪ ಇಳಿಸ್ತಾರೆ, ಆಮೇಲೆ ಒಂಚೂರು ಏರಿಸ್ಕೊಂಡು ಹೋಗ್ತಾರೆ. ಜನಕ್ಕೇನು ಅಂದ್ರೆ, ಓ ಇದು ತುಂಬಾ ಚೆನ್ನಾಗಿ ಏರ್ತಾ ಇದೆ. ಒಂದು ತಿಂಗಳ ಹಿಂದೆ 4 ರೂಪಾಯಿ ಇದ್ದಿದ್ದು ಈಗ ಆಲ್ರೆಡಿ 11 ರೂಪಾಯಿಗೆ ಬಂದ್ಬಿಟ್ಟಿದೆ. ಬಹಳ ಚೆನ್ನಾಗಿದೆ ಇದು. ಜನ ದುಡ್ಡು ಹಾಕ್ತಾ ಹೋಗ್ತಾರೆ. ಅವನೇನ್ ಮಾಡ್ತಾನೆ, ಏರಿಸಿ ಏರಿಸಿ ಒಂದ್ 20-22 ರೂಪಾಯಿವರೆಗೆ ತಗೊಂಡ್ಬರ್ತಾನೆ. ಒಂದ್ ಫೈನ್ ಡೇ ಎಲ್ಲದನ್ನ ಕೊಟ್ಬಿಟ್ಟು ಪೂರಾ ದುಡ್ಡು ಬಾಚ್ಕೊಂಡು ಹೋಗ್ತಾನ. ಈಗಲೇ ಹೊರಟೋಗ್ತಾನೆ. ಈ ತರ ಅವರಿಗೂ ನಡೆದಿತ್ತು. ಇವರಿಗೆ ನಾನು ಕೇಳಿದೆ, ಹೇಗ್ ಬರುತ್ತೆ ನೀವು? ಇಲ್ಲ ನಂಗೆ ಶೇರಲ್ಲಿ. ಯಾವ್ದ್ರಲ್ಲಿ ಬರುತ್ತೆ ಹೇಳಿ? ಹೌದು. ಈಗ ನಾನು ಒಂಚೂರು, ನಾವು ಪೇಪರ್ ಓದೋರು, ಆಮೇಲೆ ಒಂದಿಷ್ಟು ಪರಿಚಯನೂ ಇದೆ. ನನಗೆ ಗೊತ್ತಿಲ್ಲದೆ ಹೋದ್ರು ನನ್ನ ಜೊತೆಯಲ್ಲಿರೋ ಕೆಲವು ಮಿತ್ರರು ಇದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ, ಶೇರಲ್ಲಿ ಹಣ ಹಾಕಿದವ್ರು ಇದ್ದಾರೆ. ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ಗೊತ್ತಾಗತ್ತಲ್ವ ಯಾವ್ದ್ರಲ್ಲಿ ಏನು ದುಡ್ಡಿದೆ ಅಂತ. ಹೇಳಿ. ಇಲ್ಲ ಅವೆಲ್ಲ ಗುಟ್ಟು ಹೇಳಕ್ಕಾಗಲ್ಲ ನಿಮ್ಗೆ, ನೀವು ನಮ್ಗೆ ಇದ್ ಮಾಡಿಸಿ. ನಾ ಹೇಳ್ದೆ, ಆತರ ಪುಕ್ಸಾಟೆ ದುಡ್ಡುಗಳು ಬೇಡ ನಮ್ಗೆ. ದೇವ್ರು ನಮ್ಗೆ ನ್ಯಾಚುರಲಿ ಎಷ್ಟು ಕೊಡ್ತಾನೋ ಅಷ್ಟೇ ಕೊಡ್ಲಿ, ಬೇಡ ಸ್ವಾಮಿ ಅಂತ. ಯಾಕಂದ್ರೆ ಈಗ ನನ್ನನ್ನು ನಂಬಿ ತುಂಬಾ ಜನ ಇದ್ದಾರೆ. ನಾನು ಹೇಳಿದ್ರೆ ಹಾಕ್ತಾರೆ. ಒಂದು ಕಡಿಮೆ ಅಂದ್ರೆ ಬೆಂಗಳೂರಿಗೆ ನಾನು ಬಂದ್ಮೇಲೆ ಒಂದು 3-4 ಲಕ್ಷ ಜನ ಸಂಪಾದನೆ ಮಾಡಿದ್ದೀನಿ ನಾನು. ಅಟ್ಲೀಸ್ಟ್ ಒಂದು 5,000-10,000 ಜನ ಅಂತೂ ನಾನು ಹೇಳ್ದಂಗೆ ಕೇಳೋರು ಇದ್ದಾರೆ.
ನನ್ನಿಂದ ಒಳ್ಳೇದಾಗಿದೆ ಅವರಿಗೆ. ಈಗ ನಾನು ಹೇಳಿದ್ರೆ ಹಣ ಹಾಕಕ್ ತಯಾರಿದಾರ ಅವರು. ಆದ್ರೆ ನಾಳೆ ನಾನೇ ತಾನೇ ಕುತ್ತಿಗೆ ಕೊಡ್ಬೇಕೇನಾರಾದ್ರೆ ಅದೇ ಜನ ನಂಗೆ ಬೈತಾರಲ್ವಾ ನನ್ನಿಂದ ಲಾಸ್ ಆದ್ರೆ. ಹೌದೋ ಇಲ್ವಾ? ಎರಡನೇ ಮಾತೇ ಇಲ್ಲ ಗುರುಜಿ. ಅಂದ್ರೆ ಬೈತಾರ ಅವ್ರು. ಅವ್ರ ಗುರುಗಳು ಅಂತಾನೂ ನೋಡಲ್ಲ. ನಮ್ಮಿಂದ ಲಾಸ್ ಆದ್ರೆ ಇವ್ರು ನಮ್ಗೆ ಹಾಳು ಮಾಡ್ಬಿಟ್ರು ಅಂತಾರೆ. ಕೆಟ್ಟ ಮಾತು. ಇನ್ನೊಂದು, ನಂಗೆ ವ್ಯವಹಾರ ಯಾಕೆ ಬೇಕು? ಜನರು ಪ್ರೀತಿ ಸಾಕಲ್ವಾ? ಈಗ ನಾನೇನೋ ಮಾಡ್ತಾ ಇದ್ದೀನಿ, ಇದ್ರಲ್ಲೇ ತಲೆ ಹಾಕೋಣ, ಇದ್ ಬಿಟ್ಕೊಂಡು ಬೇರೆದ್ರಲ್ಲಿ ಯಾಕೆ ತಲೆ ಹಾಕ್ಲಿ ನಾನು? ಅದನ್ನ ಡಿಸೈಡ್ ಮಾಡ್ಕೊಂಡು ನೀವು ಬರ್ಲೇಬೇಡಿ ಅಂದೆ ತುಂಬಾ ಸಲ. ಇವನ್ ಮೊನ್ನೆನೂ ಫೋನ್ ಮಾಡಿ, ಗುರುಗಳೇ ಏನಾದ್ರು ಒಂದು ಪ್ಲಾನ್ ಮಾಡಿ, ಒಂದು ಯೋಚನೆ ಮಾಡಿ, ನೀವು ನಿಮ್ಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂದ್ರೆ. ಇಲ್ಲ, ಅಗತ್ಯ ಇಲ್ಲ, ಥ್ಯಾಂಕ್ ಯು ಅಂದೆ ನಾನು. ಯಾಕಂದ್ರೆ ಇವತ್ತು ಏನ್ ನಡೀತಾ ಇದೆ ಬೆಂಗಳೂರಲ್ಲಂತೂ 90% ಜನ ಬೇರೆಯವ್ರ ಜೇಬಲ್ ಕೈ ಹಾಕಿನೇ ಬದುಕ್ತಾ ಇರೋರು. ನೀವು ಬೇಕಾದ್ರೆ ಯಾವ್ದಾದ್ರು ಒಂದ್ ಸೈಟ್ ಅನ್ನು ತಗೊಳಕ್ ಹೋಗಿ, ನೀವು ಒಂದ್ ಸೈಟ್ ಅನ್ನು 50 ಜನಕ್ಕೆ ಬರ್ಕೊಟ್ಟಿರ್ತಾರೆ. ಹೌದು ಗುರುಜಿ, ಹೌದು, ತುಂಬಾ ಜಾಗ್ರತೆಯಾಗಿರ್ಬೇಕು. ಇಲ್ಲ, ನೀವು ಇಲ್ಲಿ ಯಾರನ್ನು ನಂಬ ಪರಿಸ್ಥಿತಿನಲ್ಲಿ ಇಲ್ವೇ ಇಲ್ಲ. ನೀವು ಹೇಳ್ತೀರಾ, ನಮ್ಮಲ್ಲಿ ಇತ್ತೀಚೆಗೆ ಒಬ್ರು ಬಂದಿದ್ರು US ಇಂದ. 1 ತಿಂಗಳು ರಜಾ ಆದ್ಮೇಲೆ ಬಂದಿದ್ದಾರೆ. 2 ವರ್ಷದ ಹಿಂದೆ ಅವರೊಂದು 60-40 60-40 2 ಸೈಟ್ ಯಾರ್ದೋ ಮುಖಾಂತರ ತಗೊಂಡು ಕಾಂಪೌಂಡ್ ಕಟ್ಸೋಕ್ ದುಡ್ಡನ್ನು ಕೊಟ್ಟು, ಕಾಂಪೌಂಡ್ ಕಟ್ಟೋದು ಅರ್ಧ ಆಗಿದೆ ಅದನ್ನ ನೋಡ್ಕೊಂಡು ಅಮೆರಿಕ ಹೋಗಿದ್ದಾರೆ. ಈ ಸಲ ಬಂದು ನೋಡಿದ್ರೆ ಅವ್ರ ಮನೇನೂ ಇಲ್ಲ, ಅವ್ರ ಇದು ಇಲ್ಲ, ಸೈಟು ಇಲ್ಲ, ಅಲ್ಲೇನೇನೋ ಇದೆ. ಮಜಾ ಏನು ಅಂದ್ರೆ ಇವರು ಆ ಮದ್ಯ ಮಾಡಿಸ್ಕೊಟ್ಟ ನಂಬರು ಇಲ್ಲ ಇವ್ರ ಹತ್ರ. ಅಲ್ಲೋಗಿ ನೋಡಿದ್ರೆ ಅವ್ರ ಮನೆ ಇದೆ. ನಂದು ಅಂದ್ರೆ ಕೋರ್ಟಿಗೆ ಹೋಗ್ರಿ ನೋಡಿ ನಾವು ತಗೊಂಡಿದೀವಿ ಅಂತ ಅವ್ರ ಪೇಪರ್ ತೋರಿಸ್ತಿದ್ದಾರೆ. ಪೇಪರ್ ಇವ್ರ ಹತ್ರನೂ ಇದೆ, ಅವ್ರ ಹತ್ರನೂ ಇದೆ. ಅವ್ರು ನಮ್ಮ ಹತ್ರ ಬಂದಿದ್ರು, ಏನ್ ಮಾಡೋದು ಗುರುಗಳೇ ಅಂತ. ನಾ ಹೇಳಿದೆ, ಪೊಲೀಸಿಗೆ ಹೋಗಿ, ಕೋರ್ಟ್ಗೆ ಹೋಗಿ, ನಾವೇನ್ ಮಾಡಕ್ಕಾಗುತ್ತೆ? ಆಮೇಲೆ ಇವ್ರಿಗೆ ಪುರ್ಸತ್ ಬೇರೆ ಇಲ್ಲ, ಮತ್ತೆ ಅಮೆರಿಕ ಹೋಗ್ಬೇಕು. ಹಾಗಾಗಿ ಏನ್ ಮಾಡೋದು ನೋಡಿ, ಇದು ಬೆಂಗಳೂರಲ್ಲಿ ನಡೀತಾ ಇದೆ. ಹಾಗಾಗಿ ಚೆನ್ನಾಗಿ ಮಾತಾಡ್ತಾರೆ, ನಮಗ್ ಬೇಕಾದಂಗೆ ಇದ್ ಮಾಡ್ತಾರೆ, ಇಂಗ್ಲಿಷ್ ಮಾತಾಡ್ತಾರೆ, ಒಳ್ಳೆ ಸ್ಟೈಲ್ ಮಾಡ್ತಾರೆ. ಇವನ್ನೆಲ್ಲ ನಾವು ಡಬಲ್ ಜಾಗ್ರತೆಯಿಂದ ನೋಡ್ಬೇಕು. ಇನ್ನೊಂದು ತರದ ವ್ಯವಹಾರ ಇದೆ ಅಲ್ಲಿ. ನಿಮ್ಮನ್ನ ಕರ್ಕೊಂಡು ಸೀದಾ ಯಾವ್ದೋ ಸ್ಟಾರ್ ಹೋಟ್ಲಿಗೆ ಹೋಗ್ಬಿಡ್ತಾರೆ. ಸ್ಟಾರ್ ಹೋಟ್ಲಲ್ಲಿ ಹೋಗಿ ನಿಮ್ಗೆ ಕಾಫಿ, ತಿಂಡಿ, ಅದು ಇದು ಅವರೇ ಬಿಲ್ ಕೊಡ್ತಾರೆ. ವೇಟರ್ಗೂ ನಿಮ್ಮ ಎದುರುಗಡೆ 200-300 ರೂಪಾಯಿ ಟಿಪ್ಸ್ ಎಲ್ಲ ಕೊಡ್ತಾರೆ. ನೀವ್ ಅನ್ಕೋಬೇಕು, ಇಲ್ಲಿ ದಿನ ಇಲ್ಲಿ ಅಂದ್ರೆ ಅವನು ವೇಟರ್ ಇವ್ರಿಗೆ ನೋಡಿ ನಮಸ್ಕಾರ ಅಂತಿರ್ತಾನೆ. ಆಮೇಲೆ ಮಾತಲ್ಲೂ ನಾನು ಡೈಲಿ ಇಲ್ಲೇ ಟಿಫನ್ಗೆ ಬರೋದು, ಊಟ ಇಲ್ಲೇ ಮಾಡೋದು, ನಮ್ಗೇನು ಯಾರೋ ದೊಡ್ಡ ಮನುಷ್ಯರು. ಇದು ಟೋಪಿ ಹಾಕ್ಲಿಕ್ಕೆ ಫಸ್ಟ್ ಸ್ಕೆಚ್ ಹಾಕುವಂತ ಪ್ಲಾನ್ ಇದು. ಆಮೇಲೆ ಊರ ಒಂದೊಂದೇ ನಿಮ್ಮನ್ನ ಜಾರಿಸಿ ಬೀಳ್ಸಿ, ಆಮೇಲೆ ಸ್ಟಾರ್ ಹೋಟ್ಲು ಇಲ್ಲ, ಅವರು ಇಲ್ಲ, ನೀವು ಇಲ್ಲ, ಇದು ನಡೆಯುತ್ತೆ. ಹಾಗಾಗಿ ಒಂದು ನಾನು ಹೇಳೋದೇನು ಅಂದ್ರೆ, ನೀವು ಯಾವುದೇ ವ್ಯವಹಾರ ಮಾಡಿ, ಲೀಗಲ್ ಆಗಿ ಮಾಡಿ, ಯಾವುದೇ ವ್ಯವಹಾರ ಮಾಡಿ, ಥ್ರೂ ಪ್ರಾಪರ್ ಚಾನಲ್ ಮಾಡಿ. ಸುಮ್ಮನೆ ಯಾರೋ ಹೇಳ್ತಾರೆ ನಾನ್ ಜವಾಬ್ದಾರಿ ಇದ್ದೀನಿ, ನೀವು ಮಾಡ್ಕೊಂಡ್ಬಿಡಿ, ಏನಾರಾದ್ರೆ ನಾನಿದೆ, ಅವನ್ನೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ. ಇದು ನಾವು ಬಹಳ ನೋಡ್ಬಿಟ್ಟಿದೀವಿ. ಯಾಕಂದ್ರೆ ನಮ್ಮಲ್ಲಿ ಹಣ ಕಳ್ಕೊಂಡವ್ರು ತುಂಬಾ ಜನ ಬರ್ತಾರೆ, ಎಸ್ಪೆಷಲಿ ಇಷ್ಟಸಿದ್ಧಿ ಮಾಡ್ಲಿಕ್ಕೆ. ಇಷ್ಟಸಿದ್ಧಿನಲ್ಲಿ ನೀವು ಸಾಲ ಕೊಡೋದಿದ್ರೆ, ಸಾಲ ಬರೋದಿದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ಅದು ಜನ ಹೇಳಿ ನಮ್ಮಲ್ಲಿ ತುಂಬಾ ಜನ ಬರ್ತಾರೆ. ಈ ತರದವ್ರು ತುಂಬಾ ಜನ ಬರ್ತಾರೆ. ಆಮೇಲೆ ಅವ್ರಿಗೆ ಯಾಕ್ರಿ ಹಿಂಗ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ಏನ್ ಮಾಡ್ಲಿ ಗುರುಗಳೇ, ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು, ಗೊತ್ತಲ್ಲ ನಿಮ್ಗೆ, ಇದು ನಡೆಯುತ್ತೆ. ಹಾಗಾಗಿ ನನ್ನ ಸಲಹೆ ಏನು ಅಂದ್ರೆ, ಒಂದು ಲೀಗಲಿ ನೀವು ಏನೇ ಮಾಡಿದ್ರೆ ಅಲ್ಲಿ ಯಾವುದೇ ಈ ತರದ ಪ್ರಾಬ್ಲಮ್ಗಳು ಬರೋ ಸಾಧ್ಯತೆಗಳಿಲ್ಲ. ಆಮೇಲೆ ಒಳ್ಳೆ ಮನುಷ್ಯ ಕೆಟ್ಟ ಮನುಷ್ಯ ಅಂತ ಜಡ್ಜ್ ಮಾಡಕ್ ಯಾಕೆ ಹೋಗ್ತೀರಾ? ಇಲ್ಲ, ನೀವು ಹೇಳಿದಾಗೆ ನಾವು ಅದಕ್ಕೆ ಎಡೆ ಮಾಡ್ಕೊಡ್ಬಾರ್ದು. ಇಲ್ಲ, ಕೊಟ್ರೆ ಮಾತ್ರ ತಾನೆ ಅವ್ರು ನೀವು ಹೇಳಿದಾಗೆ. ಅದಕ್ಕೆ ನೀವು ಅವ್ರಿಗೆ ಆಯ್ತಪ್ಪ ನೀನ್ ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀವಿ, ನಮ್ಗೆ ಅವ್ರ ಹತ್ರ ಏನಿದೆ ವ್ಯವಹಾರ. ಅವ್ರೇನೋ ತಗೊಂಡ್ಬರ್ತಾರೆ, ಹಂಗ್ ಮಾಡೋಣ, ಹಿಂಗ ನೀವೇ ಮಾಡಿ. ಅಷ್ಟ್ ಲಾಭ ಇದ್ಮೇಲೆ ನೀವು ಮಾಡ್ಬೇಕಲ್ವಾ, ನೀವೇ ಮಾಡಿ. ಇಲ್ಲ ನೀವು ಸೇರ್ಕೊಳ್ಳಿ, ನಾನು ಯಾಕೆ ಸೇರ್ಕೊಳ್ಳಿ? ನಿಮ್ಮ ಹತ್ರ ಹಣ ಇದೆ, ಇಲ್ಲಪ್ಪ ನನ್ನ ಹಣ ಇದಕ್ಕಲ್ಲ, ನಾನು ಬೇರೆದಕ್ಕೆ ಇಟ್ಟಿದ್ದೀನಿ, ಇದಕ್ಕೆ ಯಾಕೆ ಕೊಡ್ಲಿ? ನಾನು ಆಮಿಷ ತೋರಿಸ್ತಾರ. ನಿಮ್ಗೆ 3 ತಿಂಗಳಲ್ಲೇ ನನ್ನ ಹತ್ರ ಒಬ್ಬರು ಬಂದಿದ್ರು, ಯಾರೋ ಒಬ್ರಿಗೆ ಅರ್ಜೆಂಟ್ ಡೆಸ್ಪರೇಟ್ ಸೇಲು 60-40, ಅಲ್ಲೆಲ್ಲ 9,000 ನಡೀತಾ ಇದೆ ಇದಕ್ಕೆ ಸ್ಕ್ವೇರ್ ಫೀಟಿಗೆ. ಈಗ ಅರ್ಜೆಂಟ್ ನೀವು ದುಡ್ಡು ಕೊಟ್ರೆ 4,000ಕ್ಕೆ ಸಿಕ್ಬಿಡುತ್ತೆ, ತಗೊಂಡ್ಬಿಡೋಣ ನಾವು.
ನೀವು ದುಡ್ಡು ಹಾಕ್ಬಿಡಿ, ಆಮೇಲೆ ನಿಮ್ಗೆ ನೀವು 4 ತಿಂಗಳು 6 ತಿಂಗಳು ಇಟ್ಕೊಂಡು ಮಾರಿದ್ರು ಅದ್ರ 3ರಷ್ಟು ದುಡ್ಡು ಸಿಗತ್ತೆ. ಹಾಗೆ ಹೀಗೆ ಅಂತ ಕರ್ಕೊಂಡೋಗಿ ತೋರಿಸಿದ್ರು. ಆಮೇಲೆ ಪೇಪರ್ಸ್ ಕೊಡಿ ಅಂತ ಕೇಳಿದೆ. ಆಮೇಲೆ ನೋಡಿದ್ರೆ ಅದಿದೆ ಇದಿದೆ, ಇಲ್ಲ ಅವ್ರು BDN ಅಲ್ಲಿ ಹಂಗ್ ಮಾಡಿಸ್ಕೊಡ್ತಾರೆ ಹಿಂಗ್ ಮಾಡಿಸ್ಕೊಡ್ತಾರೆ ನಿಮ್ಗೆ. ನಮಸ್ಕಾರ. ಇದು ಒಂದು ವ್ಯವಹಾರ ಇದೆ, ಅರ್ಜೆಂಟ್ ಅವ್ರಿಗೆ ಬೇಕು, ಅವ್ರ ಮಗಳು ಮದುವೆ ಮಾಡ್ತಿದ್ದಾರೆ, ಅದಕ್ಕಾಗಿ ಅವರು ಮಾರ್ತಾ ಇದ್ದಾರೆ, ನೀವು ತಗೊಂಡ್ಬಿಡಿ ಅಂತ. ಆಮೇಲೆ ಅವ್ರಿಗೆ ವಿಚಾರಿಸಿದ್ರೆ ಅವರಿಗೆ ಮಗಳೇ ಇಲ್ಲ, ಮಗ ಇದ್ದಾನೆ, ಎಲ್ಲ ಚೆನ್ನಾಗಿದ್ದಾರೆ. ಇವರು ಇದಂದ್ರೆ ಮಾರ್ಲಿಕ್ಕೊಂದು ಕತೆ ಕಟ್ಟಿ ನಮಗೊಂದು ಟೋಪಿ ಹಾಕ್ಲಿಕ್ಕೆ, ಆಮೇಲೆ ಅದಕ್ಕೆ ಲೀಗಲಿ ಯಾರೋ ಇರ್ತಾರೆ. ಅಂತವೆಲ್ಲ ನಾವು ಸುಲಭವಾಗಿ ನಂಬಿಡ್ತೀವಿ. ನಂಬ್ಲಿಕ್ಕೆ ಹೋಗ್ಬಾರ್ದು. ಯಾವತ್ತು ಏನು ಅಂತ ಹೇಳಿದ್ರೆ ಯಾವುದೇ ವಿಷಯದಲ್ಲಿ ನಾವು ಜಾಗ್ರತೆಯಿಂದ ವ್ಯವಹಾರ ಮಾಡಬೇಕು. ಈ ಸ್ಪೆಷಲಿ ಲ್ಯಾಂಡ್ ಬಿಸ್ನೆಸ್ ಅಲ್ಲಂತೂ ಬೆಂಗಳೂರಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿನಲ್ಲಿದೆ. ವ್ಯವಹಾರಗಳಲ್ಲೂ ಅಷ್ಟೇ. ನಮ್ಮಲ್ಲಿ ಬರೋರು ಇದ್ದಾರೆ, ಒಳ್ಳೇದೊಂದು ವ್ಯವಹಾರ ಇದೆ, ಸೂರತ್ತಲ್ಲಿ ನಿಮ್ಗೆ 100 ರೂಪಾಯಿಗೊಂದು ಸೀರೆ ಸಿಗತ್ತೆ, ತಂದ್ಬಿಡೋಣ, ನೀವು ನಮ್ಗೆ ಕೊಟ್ಬಿಡಿ, ನಾವು ತರ್ತೀವಿ. ಇಲ್ಲಿ ಅದನ್ನ ನಾವು ಆರಾಮಾಗಿ 700-800 ರೂಪಾಯಿಗೆ, ಚಿಕ್ಕಪೇಟೆಯಲ್ಲಿ ಅದನ್ನ 800 ರೂಪಾಯಿಗೆ ಮಾರ್ತಾರೆ. ನಾವು 500ಕ್ಕೆ ಮಾರಿದ್ರು ನಮ್ಗೆ 1ಕ್ಕೆ ಮೇಲೆ 400 ರೂಪಾಯಿ ಸಿಗತ್ತೆ. ಹಂಗ್ ಮಾಡೋಣ. ಲಾಭದಲ್ಲಿ ನಿಮ್ಗೆ 60%, ನಮಗ್ 40% ದುಡ್ಡು ನೀವು ಹಾಕ್ತಿರಲ್ವಾ, ಅದಕ್ಕೆ ಇವೆಲ್ಲ ಬರ್ತಾರೆ. ನಾನೀಗ ಅಂದ ಸೇರ್ಸೋದೇ ಇಲ್ಲ, ನನಗೆ ಯಾಕಪ್ಪ ವ್ಯವಹಾರ, ನಾವು ಈ ದಾರಿನಲ್ಲಿ ಇರೋರು, ನಮ್ಗೆ ಯಾಕೆ ವ್ಯವಹಾರ, ನಮ್ಮ ಹತ್ರ ನನಗೆ ವ್ಯವಹಾರ ಬರೋರಿಗೆ ಒಳಗೆ ಸೇರ್ಸಲ್ಲ. ಈಗ ಏನಿದ್ರು ಅಷ್ಟೇ, ಹುಷಾರಿಲ್ವಾ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಹೊರಡಿ, ನಮಸ್ಕಾರ, ಥ್ಯಾಂಕ್ ಯು, ಅಷ್ಟೇ. ಕರೆಕ್ಟ್. ಸೊ ಗುರುಜಿ ಅವರೇ, ಈಗ ನೀವೇ ಹೇಳಿದಾಗೆ ನಮ್ಮ ಗುಣಗಳು ಯಾವ ರೀತಿ, ಹೇಗೆ ನಾವು ಏನನ್ನ ಹೇಳ್ತೀವಿ, ವಾಟ್ ವಿ ಪ್ರೀಚ್, ಅದನ್ನ ನಾವು ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ತೀರಲ್ಲ. ಸೊ ಈ ಒಂದು ವಿಷಯಕ್ಕೆ ಏನಂತ ಹೇಳ್ತೀರಾ ತಾವು, ಯಾವ ರೀತಿ? ಯಾಕೆಂದ್ರೆ ಅಲ್ಲಿ ಹೇಳಿರೋದೇ ಬೇರೆ ಇರುತ್ತೆ, ಇವರ ನಡವಳಿಕೆಲೇ ಬೇರೆ ಇರುತ್ತೆ. ನಾನು ಒಂದ್ ಮಾತು ಹೇಳ್ತೀನಿ ನಿಮ್ಗೆ, ನೀವು ಅವ್ರನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅವ್ರು ಸುಳ್ಳು ಹೇಳ್ತಾರೋ ಸತ್ಯ ಹೇಳ್ತಾರೋ ಅಂತ ಗೊತ್ತಾಗ್ಬಿಡತ್ತೆ. ಖಂಡಿತವಾಗಿ. ಹಾಗಾಗಿ ನಾನು ಹೇಳಿದೆ ಅಲ್ವಾ, ಒಂದೇ ಸಲಕ್ಕೆ ಯಾಕೆ ನಂಬ್ತೀರಾ ಅವ್ರನ್ನ? ಈ ರೀತಿ ಅಲ್ಲಲ್ಲಿ ನಾನು ಇನ್ನೊಂದು ಹೇಳೋದು, ಇನ್ನೊಬ್ರಿಗೆ ನಂಬೋದು, ನಿಮ್ಮ ಹಣ ಅವ್ರ ಹತ್ರ ಯಾಕೆ ಮಾಡ್ತೀರಾ ನೋಡಿ. ಅದಕ್ಕೆ ಲೀಗಲ್ ಆಗಿ ಬ್ಯಾಂಕ್ ಇದೆ, ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆ, ಆ ಬ್ಯಾಂಕ್ ಅಲ್ಲಿ ಒಂದು FD ನಲ್ಲಿ ಹಾಕಿ 3 ತಿಂಗಳಿಗೆ 6 ತಿಂಗಳಿಗೆ ಬಡ್ಡಿ ಬರಂಗ್ ಮಾಡ್ಕೊಳ್ಳಿ. 6 ತಿಂಗಳಿಗೆ ಮತ್ತೆ ರಿನ್ಯೂ ಮಾಡಿ, ಮತ್ತೊಂದು 6 ತಿಂಗಳಿಗೆ ಮತ್ತೆ ರಿನ್ಯೂ ಮಾಡಿ. ಅವಾಗ ನಿಮ್ಗೆ ಒಂದಿಷ್ಟು ಬರೋ ಹಣದ ಇದು ಜಾಸ್ತಿ ಸಿಗುತ್ತೆ. ಖಂಡಿತ ಗುರುಜಿ, ಅಷ್ಟು ಕಷ್ಟಪಟ್ಟು ಮಾಡಿದಂತ ಹಣ ಅಲ್ಲ, ಅಟ್ಲೀಸ್ಟ್ ನಾಳೆ ಸೇಫ್ ಆಗಿ ನಿಮ್ ಹಣ ನಿಮ್ಗೆ ವಾಪಸ್ ಸಿಗತ್ತೆ ಅಂತ ಗ್ಯಾರಂಟಿ ಇದೆ. ಇದನ್ನ ಏನೋ ಮಾಡಕ್ ಹೋಗಿ ನೋಡಿ, ನಮ್ಮಲ್ಲೊಬ್ರು ರಿಟೈರ್ಮೆಂಟ್ ಆದವ್ರು ಬಂದ್ರು, ಅವ್ರಿಗೆ ಏನಾಯ್ತು, ಒಂದ್ 30-40 ಲಕ್ಷ ರೂಪಾಯಿ ಹಣ ಸಿಕ್ತು. ಹಣ ಸಿಕ್ಕಾಗ ಅವ್ರ ಕಡೆ ಒಬ್ರು ಬಂದ್ರು, ನಿಮ್ಗೆ ದುಡ್ಡು ಸಿಕ್ಕಿದೆ, FD ಇಟ್ಟಿದ್ದೀರಾ, FD ನಲ್ಲಿ ಈಗ ಸಿಗೋದು 9%, ನಾನ್ ನಿಮ್ಗೆ ತಿಂಗಳ 5% ಹಂಗೆ ಕೊಡ್ತೀನಿ, ನಂಗೊಂದು 5 ಲಕ್ಷ ಕೊಡಿ ನೀವೀಗ ಲೀಗಲಿ, ನಾನೆಲ್ಲ ಬರ್ಕೊಡ್ತೀನಿ ನಿಮ್ಗೆ, ಚೆಕ್ಕು ಅದು ಇದು ಎಲ್ಲ ಬರ್ಕೊಟ್ರು. ಇವ್ರು ಕೊಟ್ರು. ಅವರು ತಿಂಗಳ 5ನೇ ತಾರೀಕು ಹೇಳಿದ್ದವ್ರು ನಿಮ್ಗೆ ಬಡ್ಡಿ, 31ನೇ ತಾರೀಕೆ ತಂದು 5% ಅನ್ನು ಕೊಟ್ಟು ಹೋಗ್ಬಿಡೋರು. ಸುಮಾರು 1.5 ವರ್ಷ ಇದು ನಡೀತು. ಒಂದು ಸಲ ತಪ್ಸಿಲ್ಲ ಅವ್ರು. 31ನೇ ತಾರೀಕು 1ನೇ ತಾರೀಕು ತಂದು ಮನೆ ಬಾಗ್ಲಲ್ಲಿ ದುಡ್ಡು ಕೊಟ್ಟು ಹೋಗೋರು. ಬಹಳ ಖುಷಿ ಆಗ್ಬಿಡ್ತು ಇವರಿಗೆ. ಆಮೇಲೆ ಮತ್ತೊಂದ್ಸಲ ಅವ್ರು ಬಂದ್ರು, ಸರ್ ನಾನು ತುಂಬಾ ಚೆನ್ನಾಗಿ, ನಿಮ್ ಸಹಕಾರ ತುಂಬಾ ಚೆನ್ನಾಗಿ ಎಕ್ಸ್ಪ್ಯಾನ್ಷನ್ ಆಗಿದೆ, ಬ್ಯಾಂಕ್ ಲೋನು ತಗೊಂಡಿದ್ದೀನಿ, ನಂಗೆ ಇನ್ನೊಂದಿಷ್ಟು ದುಡ್ಡು ಸಾಲ್ತಾ ಇಲ್ಲ, ಬ್ಯಾಂಕ್ನವ್ರು ನಮ್ಗೆ ಬೇಕಾದಷ್ಟು ಕೊಡಲ್ಲ, ಒಂದ್ ಕೆಲಸ ಮಾಡೋಣ, ನಂಗೆ ಇನ್ನೊಂದು 50 ಲಕ್ಷ ಬೇಕು, ಹೆಂಗಾದ್ರೂ ಮಾಡಿ ಇದ್ ಮಾಡ್ರಿ, ನಾನೊಂದು 25 ಲಕ್ಷ ಮಾಡಿಟ್ಟಿದ್ದೀನಿ, ನಂಗೊಂದಿಷ್ಟು ನೀವು ದುಡ್ಡು ಕೊಡಿ, ನಾನ್ ನಿಮ್ಗೆ ನೋಡಿ ನನ್ನ ವ್ಯವಹಾರ ನೋಡಿದಿರಲ್ವಾ ನೀವು, ಅದೇ ತರಾನೇ ನೀವು ಮಾಡ್ತೀನಿ. ಇವ್ರೇನ್ ಮಾಡಿದ್ರು, ಉಳಿದಿದ್ದು 25 ಲಕ್ಷ ಬ್ಯಾಂಕಲ್ಲಿತ್ತು, ಮದುವೆಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಇಟ್ಟಿದ್ರು, ಎಲ್ಲ ಕ್ಯಾನ್ಸಲ್ ಮಾಡಿ ಎತ್ ಕೊಟ್ರು. ಆಮೇಲೆ ಅವನು ನಿಮ್ಮನ್ ಪಾರ್ಟ್ನರ್ ಮೊದ್ಲು ಇದ್ ಮಾಡ್ಕೊಟ್ಟಿದ್ನಲ್ಲ, ಏನು ಪ್ರಾಮಿಸರಿ ನೋಟು ಚೆಕ್ ಎಲ್ಲ, ಈ ಸಲ ನಿಮ್ ಪಾರ್ಟ್ನರೇ ತಗೋತೀನಿ ನಾನು ನೋಡಿ ಅಂತ ಪಾರ್ಟ್ನರ್ಶಿಪ್ ರುಜುನು ಹಾಕ್ಸ್ಕೊಂಡು ಹೋದ. ಹೋಗಿದ್ದು ದುಡ್ಡು ಕೊಟ್ಟಿದ್ದ, ಆಮೇಲೆ ಅವ್ನ್ ಪತ್ತನೇ ಇಲ್ಲ, ಇವನ್ ಮೊಬೈಲ್ ನಂಬರು ಚೇಂಜ್ ಆಯ್ತಾ. ಇವ್ರು ಏನೇನೋ ಮಾಡಿ ಹುಡುಕಿ ಅದು ಇದು ಎಲ್ಲಾ ಮಾಡಿ ನೋಡಿ, ಆಮೇಲೆ ಲೀಗಲಿ ಏನಾರು ಆಕ್ಷನ್ ತಗೊಳ್ಳೋಣ
ಅಂತ ಹೇಳಿ ನೋಡಿದ್ರೆ ಇವ್ರ ಪಾರ್ಟ್ನರ್ಶಿಪ್ ಇದನ್ನ ತೆಗೆದು ಆಮೇಲೆ ಓದಿದ್ದಾರೆ. ಇವ್ರು ಮೊದಲು ರುಜು ಮಾಡ್ಬೇಕಾದ್ರೆ ಓದಿಲ್ಲ. ಇವರಿಗೆ 5% ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾನೆ. ಅದು ಸ್ಲೀಪಿಂಗ್ ಪಾರ್ಟ್ನರ್, ಯಾವುದೇ ರೈಟ್ಸ್ ಇಲ್ಲ ಇವ್ರಿಗೆ. ಕ್ಲೀನ್ ಆಗಿ ಅದ್ರಲ್ಲಿ ಬರ್ದಿದೆ. ದುಡ್ಡು ಕೊಡಿ ಎಲ್ಲ ಇದೆ, 25 ಲಕ್ಷ ಕೊಟ್ಟಿದ್ದಾರೆ, ಅದು ಇದು ಎಲ್ಲದೂ ಇದೆ. ಬಟ್ ಇವ್ರೇನು ಕೇಳೋಂಗಿಲ್ಲ, ಯಾವುದೇ ಹಕ್ಕು ಇಲ್ಲ. ಇವರೇ ಬರ್ಕೊಟ್ಬಿಟ್ಟಿದ್ದಾರೆ. ವಿ ಆರ್ ಆಮೇಲೆ ಅವನಿಗೆ ಇವ್ರು ಹೋಗಿ ಜನ ಕರ್ಕೊಂಡೋಗಿ ಮಾತ್ರ ಏನ್ ಮಾಡ್ಕೊಳ್ರಿ, ನನ್ನ ಹತ್ರ ಇಲ್ಲಪ್ಪ, ಈಗ ಹಾಕಿ ನೀವು ಕೊಟ್ಟಿದ್ದು ಹಾಕಿದ್ದೀನಿ, ಬಿಸ್ನೆಸ್ ಬಂದ ಮೇಲೆ ಕೊಡ್ತೀನಿ ನಾನು. ದುಡ್ಡು ಹೋಯ್ತು, ಲೀಗಲಿನೂ ಏನಿಲ್ಲ. ಈಗ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ತುಂಬಾ ಜನ ಗುರುಜವ್ರೆ ಈ ರೀತಿಯಾಗಿ ಮೋಸ ಹೋದವ್ರು ಬೇಕಾದಷ್ಟು ಜನ ಇಲ್ಲ. ಇನ್ನೊಂದೇನ್ ಗೊತ್ತಾ ನಾನು ಹೇಳೋದು, ಪ್ರತಿನಿತ್ಯ ಇಂಥದನ್ನ ಕೇಳ್ತೀವಿ ನಾವು, ನಾವೇ ಬಿದ್ದು ಹೋಗ್ತೀವಿ. ನನಗೆ ಹಿಂಗಾಗಲ್ಲ, ನಾನ್ ಬಹಳ ಬುದ್ಧಿವಂತ ಅಂತ ಅನ್ಕೊಂಡ್ಬಿಡ್ತಾರೆ. ಗುರುಜವ್ರೆ ಈಗೊಂದು ಪುಟ್ಟ ವಿರಾಮ ತಗೊಳ್ಳೋ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ನಮ್ಮ ಜೊತೆಗೆ ಇಂದಿನ ಅತಿಥಿ ಇರ್ತಾರೆ. ಅವರ ಅನುಭವವನ್ನ ಕೇಳೋಣ. ಅವ್ರಿಗೆ ಏನಾಗಿತ್ತು, ಹೇಗೆ ಅವರು ಗುಣ ಆಗಿದ್ದಾರೆ, ಎಷ್ಟರ ಮಟ್ಟಿಗೆ ಆಗಿದ್ದಾರೆ, ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕಿ ಜೈ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ಸಾಯಿನಾಥ ದೇವತಾಭ್ಯೋ ನಮಃ. ಸಕಲೋಪಚಾರಾರ್ಥೇ ಗಂಧಾಕ್ಷತ ಪುಷ್ಪೈ ಸಂಪೂಜ್ಯ ಅಥ ಧೂಪಃ. ವನಸ್ಪತಿರಸೋದ್ಭೂತೋ ಗಂಧಾಢ್ಯೋ ಗಂಧಮೋತ್ತಮಃ. ಆರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಧೂಪಂ ಸಮರ್ಪಯಾಮಿ ದೀಪಂ ದರ್ಶಯಾಮಿ. ಸಾಜ್ಯಂ ಚ ವರ್ತಿ ಸಂಯುಕ್ತಂ ವನ್ನಿನಾ ಯೋಜಿತಂ ಮಯಾ. ದೀಪಂ ಗೃಹಾಣ ದೇವೇಶ ತ್ರೈಲೋಕ್ಯತಿಮಿರೋಪಃ. ದೀಪಂ ಸಮರ್ಪಯಾಮಿ ದೀಪಾನಾಂತರ ನೈವೇದ್ಯಂ. ಚತುಷ್ಕೋಣಮಂಡಲಂ ಕೃತ್ವಾ ತದುಪರಿ ನೈವೇದ್ಯ ಪಾತ್ರಂ ನಿಧಾಯ ಗಾಯತ್ರಿ ಮಂತ್ರೇಣ ಪಾತ್ರಾಣಿ ಪ್ರೋಕ್ಷಯೇತ್. ನೈವೇದ್ಯಂ ನಿವೇದಯಾಮಿ. ನಾಭ್ಯಾ ಆಸೇದಂತರಿಕ್ಷಗ್ನುಷೇರಶ್ನೋರ್ದ್ಯೌಃ ಸಮವರ್ತತ. ಪದಭ್ಯಾಂ ಭೂಮ್ಯದೇಶಃ ಶ್ರೋತ್ರಾ ತಥಾ ಲೋಕಾನ್ ಅಕಲ್ಪಯನ್ನ. ಧೇನುಮುದ್ರಾಂ ಪ್ರದರ್ಶಯೇತ್. ಓಂ ಪ್ರಾಣಾಯ ಸ್ವಾಹಾ. ಓಂ ಅಪಾನಾಯ ಸ್ವಾಹಾ. ಓಂ ವ್ಯಾನಾಯ ಸ್ವಾಹಾ. ಓಂ ಉದಾನಾಯ ಸ್ವಾಹಾ. ಓಂ ಸಮಾನಾಯ ಸ್ವಾಹಾ. ಓಂ ಬ್ರಹ್ಮಣೇ ನಮಃ. ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಪುನರ್ನೈವೇದ್ಯಂ ನಿವೇದಯಾಮಿ. ಓಂ ಪ್ರಾಣಾಯ ಸ್ವಾಹಾ. ಓಂ ಅಪಾನಾಯ ಸ್ವಾಹಾ. ಓಂ ವ್ಯಾನಾಯ ಸ್ವಾಹಾ. ಓಂ ಉದಾನಾಯ ಸ್ವಾಹಾ. ಓಂ ಸಮಾನಾಯ ಸ್ವಾಹಾ. ಓಂ ಬ್ರಹ್ಮಣೇ ನಮಃ. ಸದ್ಗುರು ಸಾಯಿನಾಥ ದೇವತಾಭ್ಯೋ ನಮಃ. ನೈವೇದ್ಯಂ ಸಮರ್ಪಯಾಮಿ. ಹಸ್ತ ಪ್ರಕ್ಷಾಲನಂ ಸಮರ್ಪಯಾಮಿ. ಮುಖ ಪ್ರಕ್ಷಾಲನಂ ಸಮರ್ಪಯಾಮಿ. ಕರೋದ್ವರ್ತನಾರ್ಥೇ ಚಂದನಂ ಸಮರ್ಪಯಾಮಿ. ಸದ್ಗುರು ನಮಃ. ಪ್ರಾರ್ಥನಾ ಪೂರ್ವಕ ನಮಸ್ಕಾರಂ ಕರೋಮಿ. ವಿರಾಮ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬನ್ನಿ ನಮ್ಮ ಅತಿಥಿಯನ್ನ ನಾವು ಭೇಟಿ ಮಾಡೋಣ. ಅವರಿಗೆ ಯಾವ ರೀತಿಯ ತೊಂದರೆಗಳು ಇದ್ವು ಅದರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಯಾಗಿ ಯಾವ ರೀತಿ ಗುಣಮುಖರಾಗಿದ್ದಾರೆ ಅವರಿಂದನೇ ನಾವು ಕೇಳಿ ತಿಳ್ಕೊಳ್ಳೋಣ, ಅವರ ಪರಿಚಯ ಮಾಡ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಮಹೇಶ್ ಅಂತ ಮೇಡಮ್. ಓಕೆ, ಮೊದಲನೇದಾಗಿ ನಮ್ಮ ವೀಕ್ಷಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಆರೋಗ್ಯ ನಿಧಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಳಿ ಸರ್, ಯಾವ ಊರು ತಮ್ದು? ಮೇಡಮ್ ನಮ್ದು ಚಾಮರಾಜನಗರ. ಚಾಮರಾಜನಗರದಿಂದ 7 ಕಿಲೋಮೀಟರ್ ಕೆಕೆ ಉಂಡಿ ಅಂತ ಮೇಡಮ್. ಅಲ್ಲಿಂದ 2005 ಅಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಬಟ್ ಏನ್ ಮಾಡ್ಕೊಂಡಿದ್ದೀರಿ ತಾವು? ಮೇಡಮ್ ನಮ್ದು ಬಟ್ಟೆ ಅಂಗಡಿ ಬಿಸ್ನೆಸ್ ಇದೆ. ಓಕೆ. ಇಲ್ಲಿಗೆ ಬಂದ 3 ತಿಂಗಳಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಸೂರ್ಯಶಸ್ತ್ರ ಸಣ್ಣ ಸಣ್ಣದ್ದು ಡಾಟ್ಸ್ ಬಂತು. ಅದು ಸಣ್ಣ ಕ್ಲಿನಿಕ್ಗೆ ಹೋದೆ, ಅಲ್ಲಿ ಕೊಟ್ಟರು, ಅದು ಏನು ವರ್ತೆಬಲ್ ಆಗಲಿಲ್ಲ. ಮತ್ತೆ ದೊಡ್ಡದಕ್ಕೆ ಹೋದೆ, ಅದು ದೊಡ್ಡದ್ರಲ್ಲೂ ಏನು ಇದಾಗಲಿಲ್ಲ. ಸುಮಾರು ಮೈಸೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ
ಎಲ್ಲಾ ಕಡೆನೂ ಹೋದೆ ಮೇಡಮ್, ಎಲ್ಲೂ ನನಗೆ ಸಕ್ಸಸ್ ಸಿಕ್ನಿಲ್ಲ. ಅಂದ್ರೆ ನಿಮ್ಗೆ ಊರಲ್ಲಿದ್ದಾಗ್ಲೇ ಬಂದ ತೊಂದ್ರೆನಾ? ಇಲ್ಲಿಗೆ ಬೆಂಗಳೂರಿಗೆ ಬಂದ 3 ತಿಂಗಳಲ್ಲಿ ನನಗೆ ಶುರುವಾಗಿದ್ದು ಸೋರಿಯಾಸಿಸ್. ಓಕೆ. ಅದು ನನ್ಗೆ ಶುರು ಆದ್ಮೇಲೆ ನನ್ಗೆ ಅಷ್ಟು ಏನ್ ಗೊತ್ತಾಗ್ಲಿಲ್ಲ. ಅದು ಜಾಸ್ತಿ ಆದ್ಮೇಲೆ ಗೊತ್ತಾಯ್ತು. ಸ್ವಲ್ಪ ಬೆನ್ನಲ್ಲಿ ಹೊಟ್ಟೆನಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಯ್ತು. ಅದು ಜಾಸ್ತಿ ಆದಾಗ ನನ್ಗೆ ಇದೇನಿರ್ಬೋದು ಅಂತ ಒಂದು ಚಿಕ್ಕ ಕ್ಲಿನಿಕ್ಗೆ ಹೋದೆ. ಆ ಕ್ಲಿನಿಕ್ ಅಲ್ಲಿ ಒಂದು ಆಯಿಂಟ್ಮೆಂಟ್ ತರ ಕೊಟ್ರು, 4 ಮಾತ್ರೆ ಕೊಟ್ರು. ಅಲ್ಲಿ ಏನು ನನ್ಗೆ ವರ್ತೇಬಲ್ ಆಗ್ಲಿಲ್ಲ. ಮತ್ತೆ ತುಂಬಾ ಜಾಸ್ತಿ ಆದಾಗ ಏನಾಗಿತ್ತು, ಸ್ವಲ್ಪ ದೊಡ್ಡ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಏನು ಅಂತ ನನ್ಗೆ ಮಾಡ್ಲಿಲ್ಲ. ಮತ್ತೆ ಊರ್ಗ್ ಹೋದೆ. ನಮ್ಮ ಊರ್ಗ್ ಹೋಗಿ ಒಂದ್ 3 ತಿಂಗಳು ಇದ್ ಬಂದೆ. ಇದ್ ಬಂದ್ಮೇಲೆ ಒಂದು 70% ಕಮ್ಮಿ ಆಯ್ತು. ಆ 70% ಇದು ನಾನು ಮಾಡ್ಬೇಕು ಬಿಸ್ನೆಸ್ ಅಂತ ನಾನು ವಾಪಸ್ ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಯಾರ್ಯಾರು ಯಾವ್ಯಾವ ಕಡೆ ಹೇಳ್ತಾರೆ ಎಲ್ಲಾ ಕಡೆನೂ ಹೋದೆ ಮೇಡಮ್. ನನ್ಗೆಲ್ಲೂ ಸಕ್ಸಸ್ ಸಿಕ್ನಿಲ್ಲ. ನನ್ಗೆ ಕೋರ್ಮಂಗ್ಲ ಹೋದೆ, ಈ ಕಡೆ ಆನಂದರಾವ್ ಸರ್ಕಲ್, ತುಂಬಾ ಕಡೆ ಬೆಂಗಳೂರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೆ, ಯಾವ್ಯಾವ ಹಾಸ್ಪಿಟಲ್ ಹೇಳ್ತಾರೆ ಎಲ್ಲಾ ಕಡೆನೂ ಹೋದೆ. ಸುಮಾರು ಏನ್ ಕಾರಣದಿಂದ ಬಂದಿದ್ದು ಅಂತ ಹೇಳಿದ್ರ ಇದನ್ನ? ಎಲ್ಲಿಯಾದ್ರೂ ನೀವು ಚೆಕ್ಅಪ್ ಮಾಡಿಸಿದ ಕಡೆ ಕಾರಣ ಏನು ಈ ರೀತಿಯಾಗಿ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ ಉಂಟಾಗ್ಲಿಕ್ಕೆ? ಯಾಕೆಂದ್ರೆ ಯೂಶಲಿ ನಿಮ್ಗೆ ಊರಲ್ಲಿ ಯಾವ್ದೇ ತರದ ಆತರ ತೊಂದ್ರೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಬೆಂಗಳೂರಿಗೆ ಬರ್ತಿದ್ದ ಹಾಗೆ ನಿಮ್ಗೆ ಈ ರೀತಿ ಆಗ್ಲಿಕ್ಕೆ ಏನಾದ್ರು ಹೇಳಿದ್ರ? ಚೆಕ್ಅಪ್ ಮಾಡಿದಾಗ ಏನಾದ್ರು ಹೇಳಿದ್ರ? ಇಲ್ಲ ಮೇಡಮ್, ಅಲ್ಲಿ ಚೆಕಪ್ ಏನೋ ಮಾಡಲ್ಲ ಮೇಡಮ್. ಅವರು ಚೆಕಪ್ ಅಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಕರ್ಕೊಂತಾರೆ, ಸಲ್ಟ್ ಬಿಚ್ಚಿಸ್ತಾರೆ, ಅದನ್ನು ಕೈಯಿಂದ ಮುಟ್ಟಲ್ಲ, ಮತ್ತೆ ಚಾಕುಯಿಂದ ಕೆರಿತಾರೆ. ಚಾಕುಯಿಂದ ಕೆರೆದ್ಬಿಟ್ಟು ಟ್ಯಾಬ್ಲೆಟ್ ಬರೀತಾರೆ ಅಷ್ಟೇ. ಟ್ಯಾಬ್ಲೆಟ್ ಬರೆದ್ಬಿಟ್ಟು ಇದನ್ನ ತಗೋ, 15 ದಿವಸ ತಗೋ, ತಿಂಗಳು ತಗೋ, ಮತ್ತೆ ಬಾ, ಅಷ್ಟ್ ಮಾತ್ರ ಹೇಳ್ತಾರೆ ಮೇಡಮ್. ಮತ್ತೆ ಅದಕ್ಕೆ ಗುಣಮುಕ್ತರ ಆಗ್ತೀರಾ, ಇಷ್ಟು ದಿನ ಆಗತ್ತೆ, ಹಿಂಗಾಗತ್ತೆ, ಯಾವ್ದು ನಮ್ಗೆ ಭರವಸೆ ಕೊಡಲ್ಲ. ನಮ್ಗೆ ಇದು ನಾವ್ ಇರೋ ತನಕನೂ ಇರುತ್ತ ಅನ್ನೋ ಭರವಸೆನೆ ಜಾಸ್ತಿ ಕೊಡ್ತಾರೆ. ಲೈಫ್ ಲಾಂಗ್ ಅಂತ ತೊಂದ್ರೆನೆ ಇದೆ ಅಂತ ನಮ್ಗೆ ಹೆಚ್ಚು ಜೀವದ ಭಯ ಮತ್ತೆ ಜಾಸ್ತಿ ಇರೋದನ್ನೇ ನಮ್ಗೆ ಇದ್ ಮಾಡ್ಕೊಡ್ತಾರೆ. ಅದಕ್ಕೆ ಇವಾಗ ನನ್ಗೆ ನಮ್ಮನ್ನ ಅವ್ರು ಹೇಳಿದ್ರು, ಈ ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ ವಿವಿಪುರಂ ಅಲ್ಲಿ ಟೆಂಪಲ್ ಆಫ್ ಸಕ್ಸಸ್ ಅಂತಿದೆ, ಅಲ್ಲಿ ಹೋಗು, ಅಲ್ಲಿ ಗುಣ ಆಗ್ತೀಯ ಅಂತ ನಮ್ಮ ಅಣ್ಣ ಹೇಳ್ದ. ನಾನು ಇಲ್ಲಿಗೆ ಬಂದ್ಮೇಲೆ ನನ್ಗೆ ವಿತಿನ್ 3 months ಅಲ್ಲಿ 99% ನನ್ಗೆ ಕಮ್ಮಿ ಆಗಿದೆ. ತುಂಬಾ ಇದಾಗಿದೆ ಇಲ್ಲಿ. ಓಕೆ, ನಿಮ್ಮ ತೊಂದ್ರೆ ಹೇಗಿತ್ತು ಅನ್ನೋದೇನಾದ್ರೂ ನೀವು ತಿಳಿಸಬಹುದಾ? ಯಾವ ರೀತಿ? ಯಾಕೆಂದ್ರೆ ಯೂಶಲಿ ನಾವ್ ಏನ್ ನೋಡ್ತೀವಿ, ಸ್ಕಿನ್ ಪ್ರಾಬ್ಲಮ್ ನೀವು ಹೇಳಿದಾಗೆ ಆಯಿಂಟ್ಮೆಂಟ್ ಹಚ್ತೀವಿ, ಮಾಡ್ತೀವಿ ಅನ್ನೋದು. ಆ ತೀವ್ರತೆ ಯಾವ ರೀತಿ ಇತ್ತು? ನೀವು ಮೇಡಮ್ ಇವಾಗ ನಾನು ಅದು ಫೋಟೋಸ್ ಎಲ್ಲ ತಂದಿದ್ದೀನಿ, ಹೌದಾ? ವೀಕ್ಷಕರಿಗೆ ತೋರ್ಸೋದಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. ಖಂಡಿತ ಅಂತಂದ್ರೆ ಬನ್ನಿ ವೀಕ್ಷಕರೇ, ಯಾವ ರೀತಿ ಅವ್ರ ತೊಂದರೆ ಇತ್ತು ಮೊದಲಾಗಿ ನಾವು ನೋಡೋಣ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಜವಾಗ್ಲು ಅಯ್ಯೋಯ್ಯೋ, ಇದು ಮಿತಿಮೀರಿ ಇರುವಂತಹ ತೊಂದರೆ ನಿಮ್ಮಲ್ಲಿ ಇದ್ದಿದ್ದು ಸರ್. ಇದು ನಾರ್ಮಲ್ ಆಗಿ ನಾವ್ ಏನ್ ನೋಡ್ತೀವಿ, ಒಂಚೂರು ಸ್ಕಿನ್ ಡ್ರೈ ಆಗಿರುತ್ತೆ, ಇನ್ನೊಂದೇನೋ ಆಗಿರುತ್ತೆ ಅಂತ. ಈ ಚಿತ್ರಗಳನ್ನ ನೋಡಿದ್ಮೇಲೆ ಅಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ರೀತಿಯಾಗೂ ಸಫರ್ ಆಗೋದು ಇದೆಯಾ ಅನ್ನೋದು. ಯಾಕೆಂದ್ರೆ ಸ್ಕಿನ್ ಪ್ರಾಬ್ಲಮ್ ಯೂಶಲಿ ನಾವು ಅಷ್ಟಾಗಿ ಗಮನ ತಗೊಳಲ್ಲ. ಅದೇನ್ ಬಿಡು ಮಾಮೂಲ್ ತೊಂದ್ರೆ ಅಂತ ಮಾಡ್ಕೊಂಡ್ಬಿಡ್ತೀವಿ, ಸಣ್ಣ ತೊಂದರೆ ಅಂತ ಹೇಳ್ತೀವಿ. ಬಟ್ ಈ ರೀತಿಯಾಗೂ ನಿಮ್ಗೆ ಆಗ್ಲಿಕ್ಕೆ ಅಯ್ಯೋ ದೇವ್ರೆ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಇದನ್ನ ನೀವ್ ಹೇಗೆ ಅನುಭವಿಸಿದ್ರಿ ಅನ್ನೋದೇ ಪ್ರಶ್ನೆ ಕಾಡ್ತಾ ಇದೆ. ನಾನ್ ಯಾಕೆ ಅನುಭವಿಸ್ತೆ ಅಂತಂದ್ರೆ, ಇವಾಗ ನಾನು ವೀಕ್ಷಕರಿಗೆ ತೋರಿಸಿರೋದು ಬರೀ 50% ಮಾತ್ರ. 100% ತೋರಿಸ್ಬೇಕು ಅಂತ ಇದ್ದಿದ್ರೆ ನಾನು ಇನ್ನೂ ತೆಗಿತಾ ಇದ್ದೆ. ಇವಾಗ ಆಲ್ಮೋಸ್ಟ್ ಇವಾಗ ಕೋಳಿನ ಚಿಕನ್ ಫುಲ್ಲು ತಂತಿಲ್ ಬೇಯಿಸ್ತಾರಲ್ಲ, ಆ ರೀತಿ ನನ್ನ ಪರಿಸ್ಥಿತಿ ಆಗಿದ್ದು. ಪ್ರತಿಯೊಂದು ಯೋಚನೆ ಮಾಡಿದೆ, ಎಲ್ಲಾದ್ರೂ ಹೋಗ್ಬಿಡೋಣ, ದೂರಷ್ಟು ಭಾಷೆ ಬರಬಾರ್ದು, ಕುಲ ಗೊತ್ತಾಗ್ಬಾರ್ದು, ಯಾವ್ದು ಗೊತ್ತಾಗದ ಜಾಕ್ ಹೋಗ್ಬಿಡೋಣ, ಮತ್ತೆ ಯಾವತ್ತು ವಾಪಸ್ ಬರೋದ್ ಬೇಡ ಅನ್ನೋ ಯೋಚನೆ ಮಾಡಿದೆ. ಮತ್ತೆ ನನ್ನ ಜೀವನದಲ್ಲಿ ಇನ್ನು ಇದು ಹೋಗ್ದಾದ್ಮೇಲೆ ನಾನು ಬದುಕಿದ್ದೇನ್ ಪ್ರಯೋಜನ, ಎಲ್ಲ ರೀತಿನೂ ಯೋಚನೆ ಮಾಡಿದೆ. ಸೂಸೈಡ್ ಮಾಡ್ಕೊಂಡ್ಬಿಡೋಣ, ಜೀವನ ಯಾಕೆ ಬೇಕು, ಇದು ಈ ಜೀವನ ನಮ್ಗೆ ಬೇಕಾ, ಇದು ಮನಸ್ಸಿನಾಗ ಹುಟ್ಟಿ ಏನ್ ಸಾರ್ಥಕ, ಎಷ್ಟ್ ದಿನ ಅಂತ ಒತ್ಕೊಳ್ಳೋಣ ಇದನ್ನ. ಎಲ್ಲಾದ್ರೂ ಒಂದ್ ಚೂರ್ ಗಾಯ ಅಂದ್ರೆ ಒತ್ಕೊಬಹುದು, ತಲೆಯಿಂದ ಹಿಡಿದು ನತ್ತಿವರೆಗೂ ನಾನು ಹೆಂಗೆ ಅನ್ಭೋಗ್ಸೋಣ ಇದನ್ನ, ಬೇಡ ಜೀವನ ನನ್ಗೆ ಅಂತ ಡಿಸೈಡ್ ಮಾಡಿದ್ಮೇಲೆ ನನ್ಗೆ ಟೆಂಪಲ್ ಆಫ್ ಸಕ್ಸಸ್ ನನ್ಗೆ ಸಿಕ್ಕಿದ್ದು. ತುಂಬಾ ನನ್ಗೆ ಅನುಕೂಲ ಆಗಿದೆ. ವೀಕ್ಷಕರಿಗೆ ನಾನು ಹೇಳೋದು ಒಂದೇನೆ, ಇಲ್ಲಿ ಬಂದ್ರೆ ಖಂಡಿತ ಸಕ್ಸಸ್ ಇದೆ. ಟೆಂಪಲ್ ಆಫ್ ಸಕ್ಸಸ್ ಅಂದ್ರೆ ಸಕ್ಸಸ್ ಇದೆ.
ಪ್ರತಿಯೊಬ್ರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅಮೃತ ಕುಡ್ದಷ್ಟೇ ಖುಷಿ ಆಗುತ್ತೆ. ಇನ್ನೊಂದ್ ಏನಂತಂದ್ರೆ ನಮ್ಗೆ ಕೆಟ್ಟ ಹ್ಯಾಬಿಟ್ ಇರ್ಬೋದು, ಏನೇನ್ ಇರ್ಬೋದು ಎಲ್ಲ ನಮ್ಮಿಂದ ದೂರ ಹೋಗುತ್ತೆ. ನಾವು ಮಾತಾಡೋ ರೀತಿ ಬದಲಾಗುತ್ತೆ, ಪ್ರತಿಯೊಂದು ನಮ್ಗೆ ಸಿಗುತ್ತೆ. ಹೆಚ್ಚು ಲಾಭ ನಮ್ಗಿದೆ ಟೆಂಪಲ್ ಆಫ್ ಸಕ್ಸಸ್. ಈಗಾಗಲೇ ಪೂಜ್ಯ ಗುರುಜಿ ಅವರು ಈ ಸಂಚಿಕೆಯನ್ನ ಶುರು ಮಾಡ್ಬೇಕಾದ್ರೆ ಅದೇ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ರು. ನಮ್ಮ ಗುಣಗಳನ್ನು ಹೇಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿದೆ, ಯಾವ ರೀತಿ ಅದನ್ನ ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕು, ಹೇಗೆ ನಾವು ಜನರ ಜೊತೆಗಾಗ್ಲಿ ನಮ್ಮ ಜೊತೆಗಾಗ್ಲಿ ನಾವು ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ರು. ನೋಡಿ, ಒಂದು ಪ್ರಶ್ನೆ ಸರ್ ತಮ್ಗೆ. ಯೂಶಲಿ ನೀವು ಹೇಳಿದ ಪ್ರಕಾರನೇ ನೀವು ಎಲ್ಲಾ ಕಡೆ ಪ್ರಯತ್ನವನ್ನ ಮಾಡಿ ನಿಮಗೆ ಹೇಳಿದ್ದು ಮುಟ್ಟದಲ್ಲೇನೆ ಚೆಕ್ಅಪ್ ಮಾಡಿ ನಿಮ್ಗೆ ಇದನ್ನ ಆಯಿಂಟ್ಮೆಂಟ್ ಅನ್ನ ಹಚ್ಕೊಳ್ಳಿ, ಮಾತ್ರೆಗಳನ್ನ ತಗೊಳ್ಳಿ ಅಂತ ಹೇಳಿದಾಗ್ಲೂ ನಿಮ್ಗೆ ಎಲ್ಲಿ ಇದಕ್ಕೆ ಒಂದು ಪರಿಹಾರ ಸಿಗ್ಲಿಲ್ಲ. ಪೂಜ್ಯ ಗುರುಜಿ ಅವರು ಇಲ್ಲಿ ಅವರ ಅಮೃತ ಚಿಕಿತ್ಸೆನಲ್ಲಿ ಯಾವುದೇ ತರದ ಔಷಧಿನೇ ಕೊಡಲ್ಲ, ಏನ್ ಆಯಿಂಟ್ಮೆಂಟು ಕೊಡಲ್ಲ ಅಂತಾರೆ. ಸೊ ಇಲ್ಲಿ ನಿಮ್ಗೆ ಗುಣ ಹೇಗಾದ್ರೂ ಆಗತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಕಾಡ್ಲಿಲ್ವಾ ಸರ್? ಮೇಡಮ್, ನನ್ಗೆ ಒಂದು ಏನಂತಂದ್ರೆ ಈ ಪ್ರಶ್ನೆ ಮಾಡಿ ಅಭ್ಯಾಸ ಇಲ್ಲ ನನ್ಗೆ. ಯಾವಾಗ್ಲೂ ಹೇಳಿದ್ದನ್ನ ಮಾಡಿ ಅಭ್ಯಾಸ ಜಾಸ್ತಿ, ಅದರಿಂದ ಸಕ್ಸಸ್ ಕಾಣೋದು ಅಭ್ಯಾಸ ಜಾಸ್ತಿ. ನನ್ಗೆ ಪ್ರಶ್ನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ಅನುಭವಿಸ್ಬೇಕು. ಯಾವ್ದೇ ಕೆಲಸ ಆದ್ರೂ ಅದನ್ನ 1 ದಿವಸ 2 ದಿವಸ 3 ದಿವಸ ಅನುಭವಿಸಿದ್ರೆ ಅನುಭವ ಚೆನ್ನಾಗಿರುತ್ತೆ. ಅದರಿಂದ ನಮ್ಗೆ ಏನಾಗ್ತಾ ಇದೆ, ಅದರಿಂದ ಒಳ್ಳೇದಾಗ್ತಾ ಇದೆಯಾ ಕೆಟ್ಟದಾದ್ರೂ ನಮ್ಗೆ ಗೊತ್ತಾಗುತ್ತೆ, ತುಂಬಾ ಒಳ್ಳೇದಾಗ್ತಾ ಇದೆ. ಎಲ್ಲ ನಮ್ಮ ಅನುಭವಿಸ್ತೇನೆ ಗೊತ್ತಾಗೋದು. ಪ್ರಶ್ನೆ ಕೇಳೋದ್ರಿಂದ ಈ ಒಳ್ಳೆ ಗುಣ ನಿಮ್ದು ಬಹುಶಃ ನಿಮ್ಗೆ ಕ್ಯೂರ್ ಆಗ್ಲಿಕ್ಕೆ ಒಂದು ಚಾನ್ಸ್ ಅನ್ನ ಮಾಡ್ಕೊಡ್ತು. ಓಕೆ, ಏನ್ ನಡೀತು ಸರ್? ನೀವು ಮೊದಲನೇದಾಗಿ ಗುರುಗಳ ಹತ್ರ ಬಂದಾಗ ಏನು ನಡೀತು ಅನ್ನೋದನ್ನ ತಿಳಿಸಿ. ನಾನ್ ಗುರುಗಳ ಹತ್ರ ಬಂದಾಗ ನನ್ಗೆ ಗುರುಜಿ ಒಂದ್ ಮಾತು ಹೇಳಿದ್ರು, ನಾನು 100% ಗುಣ ಮಾಡ್ಕೊಡ್ತೀನಿ, ನಿನ್ಗೆ ಯಾವತ್ತೂ ಬರ್ಲೇಬಾರ್ದು ಅಂತ ನನ್ಗೆ ಗುರುಜಿ ಹೇಳಿದ್ರು. ಹೇಳಿದ ತಕ್ಷಣ ನನ್ಗೆ ನನ್ ಮನ್ಸಲ್ಲಿ ಇದ್ದಿದ್ದ ಭಾವನೆ ಎಲ್ಲ ಹೋಯ್ತು. ಯಾವತ್ತು ಹೋಗಲ್ಲ ಅನ್ಕೊಂಡಿದ್ನು ಆ ಭಾವನೆ ಎಲ್ಲ ಪೂರ್ತಿ ಹೊಂಟೋಯ್ತು ನನ್ಗೆ. ಆ ಭಯ ಆತಂಕ ಹೋಯ್ತು. ಭಯ ಆತಂಕ ಪೂರ್ತಿ ನನ್ಗೆ ಯಾವ್ದೂ ಇರ್ಲಿಲ್ಲ. ಮತ್ತೆ ಅದ್ರ ನಾಳೆಯಿಂದ ನಾನು ಟ್ರೀಟ್ಮೆಂಟ್ ಶುರು ಮಾಡಿದೆ. ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಗುರುಜಿ ಹೇಳಿದ್ ನಾಳೆಯಿಂದನೇ ಟ್ರೀಟ್ಮೆಂಟ್ ಶುರು ಮಾಡಿದೆ. ಏನೇನ್ ಹೇಳ್ಕೊಟ್ರು, ಉಸಾಪಾನ ಮಾಡಕ್ ಹೇಳ್ಕೊಟ್ರು, ಧ್ಯಾನ ಮಾಡಕ್ ಹೇಳ್ಕೊಟ್ರು, ಪ್ರತಿಯೊಂದು ನಾನು ಮಾಡ್ಕೊಂಡ್ ಬಂದೆ. ಪ್ರತಿದಿನ 4 ಅವರ್ ನಾನು ಟ್ರೀಟ್ಮೆಂಟ್ ತಗೊಂಡೆ. ಪ್ರತಿದಿನ ಅನುಭವಿಸ್ತಾ ನನ್ಗೆ ತುಂಬಾ ಇಂಪ್ರೂವ್ಮೆಂಟ್ ಸಿಕ್ತು. ಇವತ್ತಿನ ದಿನ 99% ನನ್ಗೆ ಕ್ಯೂರ್ ಆಗಿದೆ. ವೆರಿ ಗುಡ್, ವೆರಿ ಗುಡ್. ನಿಜವಾಗ್ಲು ಅಯ್ಯೋ, ಆ ಮಟ್ಟಿಗಿದ್ದ ತೊಂದ್ರೆ 99% ಗುಣ ಅಂದ್ರೆ ನಿಜವಾಗ್ಲು ಮೈನ ರೋಮಾಂಚನ ಆಗ್ತಿದೆ ಸರ್. ನಿಜವಾಗ್ಲು ಈ ರೀತಿಯಾಗೂ ಗುಣ ಆಗ್ಲಿಕ್ಕೆ ಸಾಧ್ಯನಾ? ಯಾಕೆ ಅಂದ್ರೆ ನೋಡಿ, ಬಹುಶಃ ನಿಮಗೆ ನಿಮ್ಮ ಮೈಯನ್ನ ಮುಟ್ಕೊಳ್ಲಿಕ್ಕೆ ಎಷ್ಟು ಕಷ್ಟ ಆಗ್ತಿತ್ತೋ ಏನೋ, ಅಂತ ಸಮಯದಲ್ಲಿ ಯಾವುದೇ ಪರಿಹಾರ ಇಲ್ಲ ಅಂತ ಜೀವನೇ ತಗೊಂಡ್ಬಿಡೋಣ, ಇನ್ ಬೇಡ ನಾವು ಉಳಿಯೋದು ಅನ್ನೋ. ಯಾಕೆಂದ್ರೆ ನಿಮ್ಮ ವಯಸ್ಸು ಸಾಧಾರಣ, ಇನ್ನು ಈಗ ಜೀವನ ನೋಡುವಂತ ಒಂದು ವಯಸ್ಸು ಸರ್. ಸೊ ಅಂತ ಸಮಯದಲ್ಲಿ ಈ ರೀತಿಯಾಗಿ ಎಲ್ಲೋ ನಾನು ಊರೇ ಬಿಟ್ಟು ಹೋಗೋಣ, ಎಲ್ಲಿ ವಾಪಸ್ಸೇ ಬರೋದ್ ಬೇಡ ಅಂದ್ರೆ ನೋಡಿ, ಈ ರೀತಿಯಾಗಿ ನಿಜವಾಗ್ಲು ಅದು ಯಾವ ರೀತಿ ಕಷ್ಟಪಟ್ಟಿದಿರ್ತಾವೋ ಅನ್ನೋದನ್ನ ಯೋಚನೆ ಮಾಡ್ಲಿಕ್ಕೂ ನಮ್ಗೆ ಅಸಾಧ್ಯ ಅನ್ನಿಸ್ತಾ ಇದೆ. ಸೊ ಈ ರೀತಿಯಾಗಿ 99 ಭಾಗ ನಿಮ್ಗೆ ರಿಸಲ್ಟ್ ಸಿಕ್ಕಿದೆ ಅಂದ್ರೆ ಈಗ ಯಾವುದೇ ತರದ ಆತರ ಒಂದು ಸಿಂಪ್ಟಮ್ಸೇ ಇಲ್ಲ ಸರ್. ಯಾಕಂದ್ರೆ ಒಂದು ನಿಮ್ಮ ಮುಖದಲ್ಲಿ ಒಂದು ಕಾಣ್ತಾ ಇದೆ ನಮ್ಗೆ. ಸೊ ಯಾವುದೇ ರೀತಿ ಆ ರೀತಿ ತೊಂದರೆ ಇಲ್ಲ, ಇವಾಗ ಪರಿಪೂರ್ಣವಾಗಿ ಗುಣ ಆಗಿದೆ. ಪರಿಪೂರ್ಣ ಗುಣ ಆಗಿದೆ. ಒಂದು ನನ್ಗೆ ಒಂದು 10 ವರ್ಷದ ಹಿಂದೆ ಒಂದು ಆಪರೇಷನ್ ಮಾಡಿದ್ರು ಕತ್ತಲ್ಲಿ. ಅದು ಕತ್ತಲ್ಲಿ ಸ್ವಲ್ಪ ಗಂಟು ತರ ಇತ್ತು, ಅದು ಇವಾಗ 100% ಕ್ಯೂರ್ ಆಗಿದೆ. ಕಾಣಿಸ್ತಾ ಇತ್ತು, ಇವಾಗ 100% ಕ್ಯೂರ್ ಆಗಿದೆ. ಆ ಗುಣಗಳು ನನ್ನಲ್ಲಾಗಿದೆ. ಪ್ರತಿಯೊಂದು ಏನೇನ್ ನನ್ಗೆ ಒಳ್ಳೆ ಸಿಕ್ಬೇಕು ಪ್ರತಿಯೊಂದು ನನಗೆ ಸಿಕ್ಕಿದೆ ಇವಾಗ. ಅಂದ್ರೆ ನಿಮ್ಗೆ ಸರ್ಜರಿ ಆಗಿದ್ ಕಾರಣ ಏನು? ಸರ್ಜರಿ ಆಗಿದ್ ಕಾರಣ ಬಂದಿ ಸಣ್ಣದೊಂದು ಗಂಟು ಇತ್ತು. ಆ ಗಂಟು ಬಂದಿ ನಮ್ ತಾಯಿ ಸುಮ್ನೆ ಇರ್ಲಿಲ್ಲ, ಇದು ತುಂಬಾ ದಪ್ಪ ಆದ್ರೆ ಅದು ಹೌದು ಸ್ವಲ್ಪ ತೊಂದರೆ ಆಗತ್ತೆ, ಜಾಸ್ತಿ ದಪ್ಪ ಆದ್ರೆ ಅಂತ ಏನ್ ಮಾಡಿದ್ರು, ತಗೊಂಡೋಗಿ ನನ್ಗೆ ಆಪರೇಷನ್ ಮಾಡಿಸ್ಬಿಟ್ರು. ಆಪರೇಷನ್ ಮಾಡಿಸ್ಬಿಟ್ಟು ಅದು ಸ್ವಲ್ಪ ಸರಿಯಾಗಿ ಹೊಲಿಗೆ ಬಿದ್ದಿರ್ಲಿಲ್ಲ, ಸ್ವಲ್ಪ ಗಂಟು ತರ ಕಟ್ಕೊಂಡಿತ್ತು. ಇವಾಗ ನಮ್ಗೆ ಗುರುಜಿ ಅದನ್ನು ನಮ್ಗೆ ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ನೋಡಿ, ಗುರುಗಳು ಯಾವತ್ತೂ ಹೇಳ್ತಾರೆ ಅವ್ರ ಚಿಕಿತ್ಸೆ ಓವರ್ ಆಲ್ ಚಿಕಿತ್ಸೆ ಅಂತ ಹೇಳಿ. ಒಂದಕ್ಕೆ ಹೋದ್ರೆ ಬಾಕಿ ಏನೇನ್ ತೊಂದರೆ ಇದೆ ಎಲ್ಲವನ್ನೂ ಇಲ್ಲಿ ನಾವು ಪರಿಹರಿಸ್ತೀವಿ ಅಂತ. ನೋಡಿ, ಇದೇ ಉದಾಹರಣೆ ಅಂತಾನೆ ಹೇಳ್ಬಹುದು. ಸೊ ಒಂದು ನೀವು ಎಲ್ಲಾ ತರದ ಒಂದು ಅಲ್ಲಿ ಏನ್ ಮೆಥಡ್ಸ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಅಳವಡಿಸ್ಕೊಂಡ್ರಿ ಅಂತ ಹೇಳಿದ್ರಿ ಸರ್. ಮೊದಲಿಗೆ ಏನು ಉಷಾಪಾನ ಆಗ್ಲಿ ಧ್ಯಾನ ಆಗ್ಲಿ ನಿಮ್ಗೆ ತಿಳಿಸ್ಕೊಟ್ರು, ಇದರಿಂದ ಏನಾಗತ್ತೆ ಅಂತ ಯೋಚನೆ ಬರ್ಲಿಲ್ವಾ? ನೀವ್ ಹೇಳಿದ್ರಿ ನನಗ್ ತರ್ಕ ಭಾವನೆ ಇಲ್ಲ, ನಾನು ಎಲ್ಲದನ್ನು ಮಾಡಿ ನೋಡಿ ಅಭ್ಯಾಸ ಅಂತ ಹೇಳಿ. ಆದ್ರೂ ಎಲ್ಲೋ ಈ ಆಯಿಂಟ್ಮೆಂಟ್ ಗಳು ಹಚ್ಚೆ ನನಗೆ ಇಲ್ಲಿ ಪರಿಹಾರ ಸಿಗ್ತಾ ಇಲ್ಲ, ಆ ಕೆರೆತದಿಂದಾಗ್ಲಿ ಇನ್ನೊಂದಾಗ್ಲಿ. ಆ ರೀತಿ ಇದ್ದಾಗ ಈ ಬರೀ ನೀರು ಕುಡಿಯೋದ್ರಲ್ಲಿ ಏನಾಗತ್ತೆ ಅಥವಾ ಧ್ಯಾನ ಮಾಡೋದ್ರಿಂದ ಏನಾಗತ್ತೆ ಅಂತ ನಿಮ್ಗೆ ಯೋಚನೆ ಬರ್ಲಿಲ್ವಾ?
ಇನ್ನೊಂದು ಮೇಡಮ್, ನಾನು ಹೇಳಿದ್ನಲ್ಲ ಅವಾಗ್ಲೇನೆ, ನಾನು ಹೇಳಿದ್ದನ್ನ ಮಾಡಿ ಅದರಿಂದ ಅನುಭವ ಪಡಿತೀನಿ. ಅದರಿಂದ ಅನುಭವ ಪಡೆದ್ಮೇಲೆ ನಾನು ಸೊ ಹೇಳ್ತೀನಿ. ಈ ತರದ್ ಯಾವುದೇ ಯೋಚನೆ ನಿಮಗ್ ಕಾಡ್ಲಿಲ್ಲ? ಬರ್ನಿಲ್ಲ ಮೇಡಮ್, ನನಗೆ ಯಾವುದೇ ಯೋಚನೆ ಬರ್ನಿಲ್ಲ. ನಾನು ಅನುಭವ ಮಾಡ್ತೀನಿ, ಫಸ್ಟ್ ಅನುಭವ ಮಾಡ್ಬಿಟ್ಟು ಆಮೇಲೆ ಇದ್ ಮಾಡ್ತೀನಿ. ನೋಡಿ, ಒಳ್ಳೆ ವ್ಯಕ್ತಿತ್ವ ಇದು, ಖಂಡಿತ. ಪ್ರಶ್ನೆ ಸರ್. ಕೇಳಲ್ಲ, ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಅದ್ರ ರಿಸಲ್ಟ್ ನಾನು ತಗೊಂತೀನಿ ಫಸ್ಟ್. ಅದು ನನ್ ಗುಣ. ಸೊ ಅದು ಒಳ್ಳೇದೋ ಕೆಟ್ಟದೋ ಅನ್ನೋದನ್ನ ಫಸ್ಟ್ ನೋಡ್ತೀರಾ? ಗೊತ್ತಾಗುತ್ತಲ್ಲ ಮೇಡಮ್, ಹೇಳೋದ್ರಲ್ಲೇ ಗೊತ್ತಾಗುತ್ತೆ. Yeah. ಇವಾಗ ನೋಡಿ, ಒಂದು ಬಾರ್ ಹೋಗಿ ಡ್ರಿಂಕ್ಸ್ ಮಾಡೋ ಅಂತಂದ್ರೆ ಅದು ತಪ್ಪು ಅನ್ನೋದು ನಮಗ್ ಗೊತ್ತಾಗುತ್ತೆ. ಸಿಗರೇಟ್ ಸೇ ಅಂದ್ರೆ ತಪ್ಪು ಅನ್ನೋದು ಗೊತ್ತಾಗುತ್ತೆ. ನಿಂಬೆ ಹಣ್ಣನ್ನ ಉಸಾಪಾನ ಮಾಡೋ ಅಂದ್ರೆ ಅದು ತಪ್ಪಾಗಲ್ಲ. Yeah. ಕೂತ್ಕೊಂಡ್ ಕಣ್ ಮುಚ್ಕೊಂಡ್ ಧ್ಯಾನ ಮಾಡೋ ಅಂದ್ರೆ ತಪ್ಪಾಗಲ್ಲ. ಅದು ನಮ್ ಹೆಲ್ತ್ ಗೆ ಬಹಳ ಒಳ್ಳೇದು. ಅದು ಸಿಕ್ಕಿದೆ ನನ್ಗೆ, ಅದರಿಂದ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗಿಂದ ಬದಲಾವಣೆಗಳನ್ನ ಕಾಣ್ತಾ ಬಂದ್ರಿ ತಾವು? ನನ್ ಬದಲಾವಣೆ ಬಂದು ಈ ಟೆಂಪಲ್ ಆಫ್ ಸಕ್ಸಸ್ ಬಂದು 1 ವಾರದಿಂದ ನನ್ಗೆ ಬದಲಾವಣೆ ಸಿಕ್ತು. ಒಂದೇ ವಾರ? ಒಂದೇ ವಾರದಲ್ಲಿ ನನ್ನ ಹತ್ರ ಒಂದು 8-9 ತಿಂಗಳಿಂದ ಇದ್ದು ಸಣ್ಣ ಗುಳೆಲ್ಲ ಕ್ಯೂರ್ ಆಗೇ ಹೋಯ್ತು. ಅದು ಲಾಸ್ಟ್ ಅಲ್ಲಿ ಎಲ್ಲ ಗುರುಜಿ ನನ್ಗೆ ಹೇಳಿದ್ರು, ಇದು ಫುಲ್ಲು ಒಳಗಡೆಯಿಂದ ತೆಗಿಬೇಕು, ಒಳಗಡೆಯಿಂದ ಹೋಗುತ್ತೆ ಇದು ಪೂರ್ತಿ ಅಂತ ಹೇಳಿದ್ರು. ನನ್ಗೆ ಅದು ಮಾತ್ ಜ್ಞಾಪನ ಆಯ್ತು. ವೀಕ್ಷಕರಿಗೆ ನಾನು ತೋರಿಸಿದ್ದೀನಿ ಅವಾಗಲೇ ಫೋಟೋ. ಆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಇಂದ ಫುಲ್ ಕ್ಲಿಯರ್ ಆಯ್ತು ನನ್ಗೆ. ಫುಲ್ ಒಳಗಡೆಯಿಂದ ಕ್ಲಿಯರ್ ಆಗಿ ನನ್ಗೆ ಮತ್ತೆ ಇವಾಗ ಗುಣಮುಕ್ತಿ ಸಿಕ್ಕಿರೋದು ನನ್ಗೆ. ಇದು ಮತ್ತೆ ನನ್ಗೆ ಯಾವತ್ತೂ ಬರಲ್ಲ. ಓಕೆ. ಸೊ ಕಂಪ್ಲೀಟ್ ಒಂದು ಯಾಕೆಂದ್ರೆ ನನಗೆ ನಿಮ್ಮ ಫೋಟೋವನ್ನ ನೋಡಿದ್ಮೇಲಂತೂ ನೆಕ್ಸ್ಟ್ ಏನ್ ಮಾತನಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಆ ರೀತಿಯಾಗಿ, ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ದೇಹ ಅಂದ್ರೆ ತುಂಬಾ ವ್ಯಾಮೋಹ. ಅದು ಎಷ್ಟರ ಮಟ್ಟಿಗಾದ್ರೂ ಅದನ್ನ ಹೇಗಾರು ಮಾಡಿ ಕಾಪಾಡ್ಕೋಬೇಕು ಅನ್ನೋದು ಯಾವುದೇ ಮನುಷ್ಯನಿಗೆ ಆಸೆ ಇದ್ದೇ ಇರತ್ತೆ. ನಾನ್ ಚೆನ್ನಾಗಿ ಕಾಣ್ಬೇಕು, ನನ್ನ ಜೀವನ ಚೆನ್ನಾಗಿ ನಡೆಸ್ಬೇಕು, ಈ ರೀತಿ ಎಲ್ಲಾ ತರದ ಆಸೆಗಳು ಮನುಷ್ಯನಿಗಿದ್ದಲ್ಲಿ ಸಡನ್ ಆಗಿ ಇಂಥ ವಯಸ್ಸಿನಲ್ಲಿ ಈ ರೀತಿ ಆಯ್ತು ಅಂದ ಕೂಡಲೇ ನಿಜವಾಗ್ಲೂ ಹತಾಶರಾಗೋದಂತೂ ಖಚಿತ ಇದು. ಆದ್ರೆ ಅಂತ ಸಮಯದಲ್ಲೂ ನೀವು ಒಂದು ಅಂತಂದ್ರೆ ಇನ್ನೂ ನನಗೆ ಎಲ್ಲಾರು ನಿಜವಾಗ್ಲೂ ನಂಗೆ ಪರಿಹಾರ ಸಿಗತ್ತಾ ಅನ್ನೋ ಒಂದು ಧೈರ್ಯ ನೀವು ಇಟ್ಕೊಂಡಿದ್ರಲ್ಲ, ಬಹುಶಃ ಅದು ನಿಮ್ಗೆ ಇಲ್ಲಿವರೆಗೂ ತಗೊಂಡ್ಬಂತು ಅಂತಾನೆ ಹೇಳ್ಬೋದು. ನನ್ ಧೈರ್ಯ ಇಟ್ಕೊಂಡಿದೆ ಅಂದ್ರೆ ಇಂಥ ಜಾಗ ಸಿಗುತ್ತೆ ಅಂತ ನನಗೆ ಗೊತ್ತೇನಿಲ್ಲ. ಅಮೃತ ಸಿಕ್ಕಿದೆ, ನಾನು ಸಹ್ಯ ತನಕ ಕುಡಿಬಹುದು ಆ ಅಮೃತನ, ಅಷ್ಟು ಒಳ್ಳೆ ಜಾಗ ನನಗೆ ಸಿಕ್ಕಿದೆ. ಸರ್, ನೀವೇ ಈಗ ಒಂದು ಮಾತನ್ನ ಹೇಳಿದ್ರಿ, ಇನ್ನು ಮುಂದೆ ನನಗೇನು ಕಾಯಿಲೆ ಬರಲ್ಲ ಅನ್ನೋದು ಹೌದು ಅಂತ ಹೇಳಿದ್ರಿ. ಹೇಗೆ ಈ ಒಂದು ಧೈರ್ಯ ನಿಮಗೆ ಹೇಗ್ ಬಂತು? ಯಾಕೆಂದ್ರೆ ಈಗ ಅಮೃತ ಚಿಕಿತ್ಸೆನ ಪಡೆದ್ರಿ, ಅಲ್ಲಿ ಚಿಕಿತ್ಸೆ ಪಡೆದ್ರಿ, ಅದಕ್ಕಾಗಿ ನಿಮ್ಮ ಕಾಯಿಲೆನೂ ಗುಣ ಆಯ್ತು, ಒಪ್ಕೊಂಡ್ವಿ. ಆದ್ರೆ ಇನ್ನು ಮುಂದೆ ನನಗೇನು ತೊಂದರೆ ಬರಲ್ಲ ಅನ್ನೋದನ್ನ ನೀವು ಇಷ್ಟು ಖಚಿತವಾಗಿ ಹೇಗ್ ಹೇಳ್ತೀರಿ? ಅದು ನಮ್ ಗುರುಜಿ ಹೇಳಿದ್ದಾರೆ, ಫಸ್ಟ್ ಲೆವೆಲ್ ಇಂದ 7th ಲೆವೆಲ್ ವರೆಗೆ ಇಷ್ಟ ಸಿದ್ಧಿ, 2nd ಲೆವೆಲ್, 3rd ಲೆವೆಲ್, 4th ಲೆವೆಲ್ ಅಂತ ಹೇಳಿದ್ದಾರೆ. ಅದನ್ನ ಅನುಭವ ಪಡ್ಕೊಂಡಿರೋರು ನಾನು ಕೇಳಿದೀನಿ. ಇಷ್ಟ ಸಿದ್ಧಿ ಮಾಡಿಸ್ಕೊಂಡು ಇವಾಗ ನಾನು ಸಾಕಾಗಷ್ಟು ಲಾಭ ಪಡ್ಕೊಂಡಿದ್ದೀನಿ ಅದರಲ್ಲಿ. ತಾವು ಇಷ್ಟ ಸಿದ್ಧಿ ಮಾಡಿದಿರಿ? ಇಷ್ಟ ಸಿದ್ಧಿ ಮಾಡಿ 2nd ಲೆವೆಲ್ ಬಂದು ಈ ತಿಂಗಳು 17-18 ಇದೆ. 2nd ಲೆವೆಲ್ ಮಾಡ್ತೀನಿ ನಾನು. ಇದನ್ನ ನಮ್ಗೆ ಹೇಳ್ಕೊಡ್ತಾರೆ. ಒಂದು, ನಮ್ಗೆ ಗುರುಜಿಯವರ ಆತ್ಮಬಲ ಇದೆ, ಅವ್ರು ನಮ್ಗೆ ಸಹ್ಯ ತನಕ ಕಾಪಾಡ್ತಾರೆ ಅನ್ನೋದು ಧೈರ್ಯ, ವಿಶ್ವಾಸ ಇದೆ. ಅದ್ರಿಂದ ನಮ್ಗೆ ಹೇಳ್ತೀವಿ. ಒಂದು, ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇವಾಗ ಟೆಂಪಲ್ ಆಫ್ ಸಕ್ಸಸ್ ಹೋದ್ಮೇಲೆ ನಮ್ ಕೈಲಿಂದ ನಾವು ಹೆಂಗ್ ಗುಣ ಪಡಿಸ್ಕೊಳ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾರೆ ಗುರುಗಳು 7th ಲೆವೆಲ್ ಅವ್ರಿಗೆ. ಅದ್ ತಿಳ್ಕೊಂಡ್ರೆ ನಾವು ಬೇರೆಯವ್ರಿಗೂ ಟ್ರೀಟ್ಮೆಂಟ್ ಮಾಡ್ಬೋದು, ನಾವು ಟ್ರೀಟ್ಮೆಂಟ್ ಮಾಡ್ಕೊಬಹುದು. ನಮ್ಗೆ ಅದ್ರ ಭರವಸೆ ಇದೆ. ಅದಕ್ಕಿಂತ ಹೆಚ್ಚಾಗಿ ದೇವ್ರ ಭರವಸೆ ಇದೆ. ದೇವರು ಯಾವತ್ತೂ ನಮ್ಗೆ ಕೈ ಬಿಡಲ್ಲ. ಇಲ್ಲ, ಒಳ್ಳೆ ಯೋಚನೆ ಮಾಡಿದ್ರೆ, ಒಳ್ಳೇದನ್ನ ನಾವು ಬಯಸಿದ್ರೆ ಖಂಡಿತ ದೇವರು ಯಾವುದೇ ಕ್ಷಣ ನಮ್ಮನ್ನ ಕಾಪಾಡ್ತಾನೆ ಅನ್ನೋದು ಹೌದು ಸರ್. ಒಂದೇನು ಅಂತಂದ್ರೆ, ನೀವು ಹೇಳ್ದಾಗೆ ಬಹುಶಃ ಆ ಒಳ್ಳೆತನ ನಿಮ್ಮಲ್ಲಿ ಏನು ಆ ತರ್ಕ ಭಾವನೆನೇ ಇಲ್ಲ ಅನ್ನೋದಿದೆ. ಈ ವಿಷಯಕ್ಕೆ ಮಾತ್ರ ಅಲ್ಲ, ಬಹುಶಃ ನಿಮ್ಮ ವ್ಯಕ್ತಿತ್ವದಲ್ಲೇ ಆ ತರ್ಕ ಭಾವನೆ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದು ಇಲ್ಲದೆ ಇರೋದು, ಪೂಜ್ಯ ಗುರುಜಿಯವರು ಎಷ್ಟೋ ಸರ್ತಿ ನಮ್ಗೆ ಇಲ್ಲಿ ಆ ತರ್ಕ ಇದ್ರೆ ಏನ್ ನಡೆಯುತ್ತೆ, ತರ್ಕ ಇಲ್ಲದೆ ಹೋದ್ರೆ ಏನ್ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಬಹುಶಃ ಆ ಒಂದು ಭಾವನೆ ನಿಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಿಮ್ಗೆ ಇಷ್ಟು ಒಳ್ಳೆ ಪರಿಹಾರ ಇಷ್ಟು ಬೇಗ ಸಿಕ್ಕಿದೆ ಅನ್ನೋದನ್ನೇ ಹೇಳ್ಬೋದು. ಯಾಕೆಂದ್ರೆ ನಿಮ್ಮ ಫೋಟೋವನ್ನ ನೋಡಿದ್ರೆ ಆ ಇರೋ ತೀವ್ರತೆ ಇಷ್ಟು ಬೇಗ ನಿಮ್ಗೆ ಸೊಲ್ಯೂಷನ್ ಕೊಡುತ್ತೆ ಅನ್ನೋದು ನಾವು ನಂಬಲಿಕ್ಕೆ ಅಸಾಧ್ಯ. ಆದ್ರೆ ಇಷ್ಟು ಒಳ್ಳೆ ಒಂದು ಆರೋಗ್ಯವನ್ನ ಪರಿಪೂರ್ಣವಾಗಿ ನೀವು ಪಡ್ಕೊಂಡಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಇದಕ್ಕೆ ನಾವು ಬಹುಶಃ ಎಷ್ಟು ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ರಿ ಸರ್ ತಾವು? ಮೇಡಮ್, ನೀವು ಇವಾಗ ಬಂದು 110 ಡೇಸ್ ತಗೊಂಡಿದ್ದೀನಿ, 110 ದಿವಸ ತಗೊಂಡಿದ್ದೀನಿ ಅಷ್ಟೇ. ಅಯ್ಯೋ, ಓಕೆ. ಗುರುಜಿ ಹೇಳಿದ್ರು ನನ್ಗೆ 6 ತಿಂಗಳಾಗತ್ತೆ ಅಂತ. ಯಾಕಂದ್ರೆ ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಬರ್ಬೇಕು, ಇವ್ರು ಮಾಡ್ತಾರೋ ಇಲ್ವೋ ಅಂತ. ನಾನು ಗುರುಜಿ ಅವ್ರು ಹೇಳಿದ್ರು, ನಿಮ್ದು 90% ಇದೆ, ನಮ್ದು 10% ಇದೆ ಅಂತ. ನಾನು 90% ನಾನು ಫಿಲ್ ಅಪ್ ಮಾಡ್ಬೇಕಲ್ಲ.
ಯಾಕಂದ್ರೆ 90% ಕೆಲಸ ನನ್ನದು ಜಾಸ್ತಿ ಇದೆ, Yes. ಗುರುಗಳದ್ದು ಬದ್ದಿ 10% ಮಾತ್ರ. ಅದರಿಂದ ನಾನು ಹೆಚ್ಚು ಕೆಲಸ ಮಾಡಿದೆ, ಹೆಚ್ಚು ಉಸಾಪಾನ ಮಾಡಿದೆ, ಹೆಚ್ಚು ಧ್ಯಾನ ಮಾಡಿದೆ. ಪ್ರತಿಯೊಂದ್ರಲ್ಲಿ ನನ್ನ ಸಂಕಲ್ಪ ಇತ್ತು, ಪ್ರತಿಯೊಂದು ಸಂಕಲ್ಪದಲ್ಲೂ ನನ್ಗೆ ಯಶಸ್ಸು ಸಿಕ್ತು. ಓಕೆ ಸರ್, ಒಂದು ಯೂಶಲಿ ಈ ಸೋರಿಯಾಸಿಸ್ ಆಗ್ಲಿ, ಹರ್ಪೀಸ್ ಆಗ್ಲಿ ಅಥವಾ ಇತರೆ ಸ್ಕಿನ್ ಪ್ರಾಬ್ಲಮ್ಗಳಿಗೆ ಯಾವುದೇ ಪರಿಹಾರ ಇಲ್ಲ ಹೊರಗೆ, ಅದು ಹೇಳಿದ್ದಾರೆ ನನಗೆ. ಸೊ ಈ ರೀತಿಯಾಗಿ ನರಳ್ತಿರೋರು ಬೇಕಾದಷ್ಟು ಜನ ಇದ್ದಾರೆ ಸರ್. ಬಹುಶಃ ನಿಮಗಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರ್ಬೋದು ಅಥವಾ ಇದಕ್ಕಿಂತ ಹೆಚ್ಚಿಗೆ ಅವ್ರು ನರಳ್ತಿರ್ಬೋದು, ಎಷ್ಟೋ ವರ್ಷದಿಂದ ಅದಕ್ಕೆ ಪರಿಹಾರ ಹುಡುಕ್ತಿರ್ಬೋದು. ಅವರಿಗೆ ನೀವ್ ಏನ್ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ನಾನು ಅವ್ರಿಗೆ ಹೇಳೋದು ಒಂದೇನೆ, ನಾನು ಫೋಟೋ ತೋರಿಸೋ ಅವಶ್ಯಕತೆ ಇರಲಿಲ್ಲ. ನಾನು 10 ವರ್ಷದಿಂದ ಯಾಕೆ ನೊಂದಿದೆ, ಯಾಕಂತಂದ್ರೆ ಜಗತ್ತಲ್ಲಿ ಬಹಳ ಜನ ಸೂರ್ಯಾಸಸ್ ಕೈಲಿಲಿ ಆಗಿರ್ಬೋದು, ಚರ್ಮದ ಕೈಲಿನಲ್ಲಿ ತುಂಬಾ ನರಳ್ತಾ ಇದ್ದಾರೆ. ಫೋಟೋ ನಾನು ಯಾವತ್ತೂ ತೋರಿಸ್ತಾ ಇರ್ಲಿಲ್ಲ. ಅಂದ್ರೆ ನಾನು ತೋರ್ಸೋ ಉದ್ದೇಶ ನನ್ಗೆ ಮುಂದೆ ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಇವಾಗ ನನ್ಗಿಂತ ಬೇರೆಯವ್ರು ನನಗ್ ಗುಣ ಆಗ್ಬೇಕು, ಅವ್ರು ಇಲ್ಲಿಗೆ ಬರ್ಬೇಕು, ಟೆಂಪಲ್ ಆಫ್ ಸಕ್ಸಸ್ ಬರ್ಬೇಕು, ಅವ್ರ ಗುಣ ಆಗ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಖಂಡಿತ ಇಲ್ಲ. ಒಂದು ನಿಮ್ಮ ಈ ಒಂದು ವಿಷಯ ಏನಿದೆ ನಮ್ಮ ವೀಕ್ಷಕರಿಗೆ ಖಂಡಿತ ಅದು ಪ್ರೇರೇಪಣೆ ನೀಡಲೇಬೇಕು. ಯಾಕೆಂದ್ರೆ ಬಹುಶಃ ನಿಮ್ಗಿಂತ ಇನ್ನೂ ಹೆಚ್ಚುವರಿ ನರಳ್ತಿರೋರು ಇರ್ಬೋದು ಅಥವಾ ಒಂದು ಪ್ರಮಾಣದಲ್ಲಿ ಅವ್ರು ನರಳ್ತಿರ್ಬೋದು, ಅವ್ರಿಗೂ ಈ ರೀತಿಯಾಗಿಯೂ ಇದಕ್ಕೆ ಪರಿಹಾರ ಇದೆ ಅಂತ ನಾವು ಇಲ್ಲಿ ಖಂಡಿತ ನೀವು ಹೇಳಿದ್ದು ಸತ್ಯದ ಮಾತು. ಇಲ್ಲಿ ಎಲ್ಲಿ ನೀವು ನಮ್ಮ ಜೀವನನೇ ಸಾಕು ಅಂತ ಮಾಡಿದ್ರಿ, ಎಷ್ಟೋ ಜನ ಆ ರೀತಿ ಅವರು ಯೋಚನೆ ಮಾಡಿದಿದೆ ಸರ್. ಅವ್ರಿಗೆ ನೀವು ಖಂಡಿತ ಮಾದರಿಯಾಗಿ ನಿಲ್ತೀರಿ. ಹಾಗೆ ಇನ್ನೊಂದು ಪ್ರಶ್ನೆ ತಮ್ಮಲ್ಲಿ ಸರ್, ಯೂಶಲಿ ನಾವಿಲ್ಲಿ ಕರೆಗೆ ಅವಕಾಶ ಕೊಟ್ಟಾಗ ಪೂಜ್ಯ ಗುರುಜಿ ಅವರ ಹತ್ರ ಎಷ್ಟೋ ಜನ ಕರೆ ಮಾಡಿ ನಿಮ್ಮಲ್ಲಿ ಬಂದಿದ್ವಿ, ಇಲ್ಲಿ ಫೀಸಿನ ವಿಷಯದಲ್ಲಿ ತುಂಬಾನೇ ನಮ್ಗೆ ಕಷ್ಟ ಆಗ್ತಾ ಇದೆ, ಯಾತಕ್ಕಾಗಿ ನೀವು ಈ ರೀತಿಯಾಗಿ ಫೀಸನ್ನ ತಗೊಳ್ತಾ ಇದ್ದೀರಿ ಅಂತ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆ ನೀವು ಏನು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ನಿಜವಾಗ್ಲೂ ಆ ತರದ ನಿಮಗೆ ಕಷ್ಟ ಅನಿಸ್ತಾ? ನಾವು ಗುರುಜಿ ಅವ್ರಿಗೆ ಹಾಸ್ಪಿಟಲ್ ಕೊಡೋದ್ರಲ್ಲಿ 1% ಕೊಡ್ತಾ ಇಲ್ಲ. ನಮ್ಗೆ ಗುರುಗಳು ಹೇಳ್ತಾರೆ ನಮಗೆ ಹಾಸ್ಪಿಟಲ್ ಕೊಡೋದ್ರಲ್ಲಿ 10% ನೀವು ಕೊಡಲ್ಲ ಅಂತ. 10% ಅಲ್ಲ, ನಾವು 1% ಕೂಡ ಗುರುಜಿ ಅವರು ಕೊಡ್ತಾ ಇಲ್ಲ. ಯಾಕಂತಂದ್ರೆ ನಾನು ಹಾಸ್ಪಿಟಲ್ ಅಲ್ಲಿ ಇಲ್ಲ ಅಂದ್ರೆ ಇವಾಗ 10 ವರ್ಷದಿಂದ 5 ರಿಂದ 6 ಲಕ್ಷ ಖರ್ಚು ಮಾಡಿದ್ದೀನಿ. ಗುರುಜಿ ಅವ್ರಿಗೆ ಇವತ್ತಿನವರೆಗೆ ನಾನು ಒಂದು 55 ರಿಂದ 60 ಸಾವಿರ ಕೊಟ್ಟಿರ್ಬೋದು ಅಷ್ಟೇನೆ. 60 ಲಕ್ಷ ಲಾಭ ಪಡ್ಕೊಂಡಿದ್ದೀನಿ ನಾನು. ವಿದ್ಯೆದಲ್ಲಿ ಆಗಿರ್ಬೋದು, ಟ್ಯಾಬ್ಲೆಟ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದ್ರಲ್ಲಿ ನನಗೆ ಲಾಭ ಇದೆ. ಒಬ್ರ ಹತ್ರ ಮಾತಾಡೋದ್ರಲ್ಲಿ ಇರ್ಬೋದು, ಒಬ್ರು ನೋಡೋದ್ರಲ್ಲಿ ಇರ್ಬೋದು, ಪ್ರತಿಯೊಂದ್ರಲ್ಲಿ ನನಗೆ ಒಳ್ಳೆ ಸಿಕ್ಕಿದೆ. ಓಕೆ, ಸೊ ನೀವು ಹೇಳಿದಾಗೆ ಬಹುಶಃ ಇಲ್ಲಿ ಎಲ್ಲಾ ತರದ ರೀತಿನಲ್ಲಿ ನಾವು ಇಲ್ಲಿ ಒಡೆಯೋದ್ರಿಂದ ಬಹುಶಃ ನಿಮ್ಗೆ ಆ ಒಂದು ಏನು ಖರ್ಚು ವೆಚ್ಚ ಇದೆ ಇಲ್ಲಿ ನಿಮ್ಗೆ ಹೆಚ್ಚಿಗೆ ಅನ್ಸಿಲ್ಲ. ಅಂಡ್ ನೀವು ಹೇಳಿದಾಗೆ ಅಷ್ಟು ಲಕ್ಷಾನುಗಟ್ಲೆ ನಾವು ಖರ್ಚು ಮಾಡಿದಾಗ್ಲೂ ನಮ್ಗೆ ಏನೋ ಒಂದು ಕಿಂಚಿತ್ ಪರಿಹಾರನೂ ಇಲ್ಲ ಅಂದಾಗ ಇಷ್ಟು ಖರ್ಚು ಮಾಡಿದ್ ಖಂಡಿತ ನಿಮ್ಗೆ ಅದು ಖಂಡಿತ ದೊಡ್ಡದಲ್ಲ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ನನಗೆ ಪರಿಹಾರ ಸಿಗ್ಬೇಕು ಅನ್ನೋದನ್ನ ಮುಖ್ಯವಾಗಿ ನೋಡ್ತಾನೆ. ನನ್ನ ಪ್ರಕಾರ ಟೆಂಪಲ್ ಆಫ್ ಸಕ್ಸಸ್ಗೆ ತಿಂಗಳಿಗೆ ಒಂದು 5-5 ಸಾವಿರ ಕೊಟ್ರು ಮೋಸ ಇಲ್ಲ. ಅಷ್ಟು ನಮ್ಗೆ ಹೆಲ್ತ್ ಆರೋಗ್ಯ ಸಿಗ್ತಾ ಇದೆ, ನಡವಳಿಕೆ ಸಿಗ್ತಾ ಇದೆ, ಅಷ್ಟು ಲಾಭ ಇದೆ ನಮ್ಗೆ. ಇಷ್ಟ ಸಿದ್ಧಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬೆಸ್ಟ್. ನಾನು ಇದೇ ಮಾತಿಗೆ ಬರ್ಬೇಕು ಅಂತಿದ್ದೆ ಸರ್. ಹೇಗಿತ್ತು ಇಷ್ಟ ಸಿದ್ಧಿ ನಿಮಗೆ ಕೊಟ್ಟಂತ ಅನುಭವ ಏನೇನು? ಇಷ್ಟ ಸಿದ್ಧಿನಲ್ಲಿ ನಾನು ಬೆಳಿಗ್ಗೆ 6:30 ಹೋಗ್ಬೇಕಾದ್ರೆ ನಾನಾಗಿದ್ದೆ, ಬರ್ಬೇಕಾದ್ರೆ ನಾನಾಗಿರ್ಲಿಲ್ಲ. ನನ್ನಲ್ಲಿ ತುಂಬಾ ಬದಲಾವಣೆ ಆಯ್ತು. ಇಷ್ಟ ಸಿದ್ಧಿನಲ್ಲಿ ಬೆಳಿಗ್ಗೆ 6:30 ಸಾಯಂಕಾಲ 9:00 ತನಕ ನನ್ಗೆ ಬರೀ 1 ಅವರ್ ಟೈಮ್ ಕಳೆದಷ್ಟೇ ಪಾಸ್ ಆಗಿದ್ ನನ್ಗೆ. ಯಾಕಂದ್ರೆ ನಾನು ಅಷ್ಟೊತ್ತು ಎಲ್ಲೋ ಕೂತ್ಕೊಂಡವನಲ್ಲ, ಎಲ್ಲೋ ನಿಂತ್ಕೊಂಡವನಲ್ಲ, ಬರೀ 1 ಅವರ್ ಕಳ್ದಂಗಾಯ್ತು ನನ್ಗೆ. ಹೆಲ್ತ್ ಬಗ್ಗೆ ಆಗಿರ್ಬೋದು, ಉಸಾಪಾನ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಒಬ್ರು ನೋಡೋದ್ರ ಬಗ್ಗೆ ಆಗಿರ್ಬೋದು, ಸಾಲ ಕೊಟ್ರೆ ಹೆಂಗೆ ವಾಪಸ್ ಕೊಡಲ್ಲ ಅವರು, ಇಸ್ಕೊಳ್ಳುವಾಗ ಹೆಂಗಿರ್ತಾರೆ, ಕೊಡುವಾಗ ಹೆಂಗಿರ್ತಾರೆ, ಲೇಡೀಸ್ ಎಲ್ಲ ಜುಮ್ಕಿ ಮಾಡ್ಬಿಟ್ಟು ಕೊಡ್ತಾರೆ, ವಾಲ ಮಾಡ್ಬಿಟ್ಟು ಕೊಡ್ತಾರೆ, ಯಜಮಾನ್ರಿಗೆ ಗೊತ್ತಿಲ್ಲದ ರೀತಿ ಕೊಡ್ತಾರೆ. ಇದೆಲ್ಲ ಕೊಟ್ಟಿದ್ದು ಏನಾಗುತ್ತೆ ಅನ್ನೋದನ್ನೆಲ್ಲ ನಾನು ಕೇಳಿದೆ. ನಾನು ಸ್ವಲ್ಪ ಜನಕ್ಕೆ ಕೊಟ್ಟು ಅನುಭವಿಸಿದೆ. ಇಲ್ಲಿಗೆ ಬರೋದೊಂದ 1 ತಿಂಗಳು 15 ದಿವಸ 20 ದಿವಸ ಅಂತ ಅವ್ರ ತಂದೆ ಹುಷಾರಿಲ್ಲ, ಮೈಸೂರಲ್ಲಿ ಅಡ್ಮಿಟ್ ಮಾಡಿದ್ರು. ನಾನು ಬೇರೆಯವ್ರ ಹತ್ರ 3%ಗೆ 1 ತಿಂಗಳಿಗೆ ನಾನು ಬಡ್ಡಿ ಕೊಟ್ಬಿಡ್ತೀನಿ ಅವ್ರಿಗೆ, ನಿಮ್ ತಂದೆಗೆ ಈಸ್ಕೊಂಡು ಹೋಗಂತ ಈಸ್ಕೊಟ್ಟೆ. ಅವರು ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರು, 1 ತಿಂಗಳಲ್ಲ, ಇವತ್ತು 5ನೇ ತಿಂಗಳು ನಡೀತಾ ಇದೆ. ಇವತ್ತು ನಾನು ಕೇಳ್ತಾ ಇದ್ದೀನಿ ನನಗೆ ಬಡ್ಡಿ ಬೇಡ, ಅಸಲು ಕೊಟ್ಬಿಡು ಅಂತ. ಕೊಡ್ತಾ ಇಲ್ಲ, ಆ ನಿಯತ್ತಿಲ್ಲ. ನನ್ಗೆ ಇಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಬರೀ 5 ಸಾವಿರ ದುಡ್ಡು ಕೊಡು ಅಂತ ಅವ್ನಿಗೆ ಕೇಳಿದೆ, ಕೊಡ್ನಿಲ್ಲ. ಇದು ನಮ್ಗೆ ಇಷ್ಟ ಸಿದ್ಧಿನಲ್ಲಿ ಎಲ್ಲ ಹೇಳ್ಕೊಡೋದು.
ಯಾರ ಹತ್ರ ಹೆಂಗಿರ್ಬೇಕು, ಏನ್ ಕೊಡ್ಬೇಕು, ಏನ್ ಪಡ್ಕೊಬೇಕು, ಯಾಕೆ ಮಾಡ್ಬೇಕು, ಏನಕ್ಕೋಸ್ಕರ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಅದರಿಂದ ಇವಾಗ ನನ್ಗೆ 100% ಸಕ್ಸಸ್ ಇದೆ. ಓಕೆ. ಸೊ ಸರ್, ಇವಾಗ ನಿಮ್ಮ ಕಾಯಿಲೆ ಬಗ್ಗೆ ನೀವು ಹೇಳಿದ್ರಿ, ಈ ರೀತಿಯಾಗಿ ಗುಣ ಆಯ್ತು ಅನ್ನೋದನ್ನ, ಮತ್ತಿತರೆ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ತಾವು ನೋಡಿದ್ರಿ, ಯಾವ ರೀತಿಯ ತೊಂದರೆ? ಯಾಕೆಂದ್ರೆ ಯೂಶಲಿ ನಿಮ್ಮ ಸ್ಕಿನ್ ತೊಂದರೆ ಮಾತ್ರ ಅಲ್ಲ, ಎಷ್ಟೋ ಕಾಯಿಲೆಗಳು ಹೊರಗೆ ಅಲ್ಲಿ ಪರಿಹಾರನೇ ಇಲ್ಲ ಅಂತ ತುಂಬಾ ಜನ ಈಗ್ಲೂ ತುಂಬಾ ಬೇಜಾರ್ ಮಾಡ್ಕೊಂಡು ಲೈಫ್ ಲಾಂಗ್ ನಾನು ಈ ರೀತಿಯಾಗಿ ಮಾತ್ರೆ ತಗೊಂಡ್ರೆ ಹೇಗಪ್ಪ ಅನ್ನೋ ಒಂದು ನೋವು ಖಂಡಿತ ಅವರಲ್ಲಿದೆ. ಅಲ್ಲಿ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಎ ಇಂದ ಝೆಡ್ ವರ್ಗುನು ಎಲ್ಲ ನಡೆಯುತ್ತೆ. ಅಲ್ಲಿ ಗುರುಜಿಯವರು ಯಾಕೆ ಕೆಲವ್ರಿಗೆ ಭರವಸೆ ಕೊಡಲ್ಲ ಅಂತಂದ್ರೆ ಅವ್ರು ಮಾಡಲ್ಲ ಅನ್ನೋದು ಗುರುಜಿಗೆ ಗೊತ್ತು, ಹೇಳಿದ ಕೆಲಸ ಮಾಡಲ್ಲ ಅನ್ನೋದು ಗೊತ್ತು, ಅವ್ರಿಗೆ ಅಲ್ಲಿ ರಿಸಲ್ಟ್ ಇಲ್ಲ. ಅಲ್ಲಿ ಯಾರು ಕರೆಕ್ಟ್ ಆಗಿ ಮಾಡ್ತಾರೆ ಎ ಇಂದ ಝೆಡ್ ಅವ್ರಿಗೆ ಯಾವ್ದೇ ಕಾಯಿಲೆ ಇದ್ರೂ ಅಲ್ಲಿ ರಿಸಲ್ಟ್ ಇದೆ, ನಮ್ ಗುರುಗಳು ಮಾಡ್ಕೊಡ್ತಾರೆ, ಅಷ್ಟು ಭರವಸೆ ನನ್ಗಿದೆ. ಓಕೆ ಓಕೆ. ಸೊ ವಿಶ್ವಾಸ ಮಾತ್ರ ನಿಜವಾಗ್ಲೂ ಒಂದು ಹೇಳ್ತೀನಿ, ಬಹುಶಃ ಈ ಇಷ್ಟ ಸಿದ್ಧಿ ಮಾಡಿದವರಾಗ್ಲಿ ಎಷ್ಟೋ ಜನ ಅಲ್ಲಿ ಒಂದು ಚಿಕಿತ್ಸೆ ಪಡಿತಿದ್ದಾಗೇನೆ ಅವರ ಒಂದು ಯೋಚನಾ ಶೈಲಿ ಕಂಪ್ಲೀಟ್ ಬದಲಾಗತ್ತೆ. ನಾವು ಇದನ್ನ ನಿಮ್ಮ ಹತ್ರ ಮಾತ್ರ ಅಲ್ಲ, ಪ್ರತಿಯೊಬ್ಬ ಬಂದ ಅತಿಥಿಯಲ್ಲಿ ಈ ಒಂದು ಏನು ಆ ಒಂದು ದಿಟ್ಟತನ ಇದೆ, ಬೇಕಾದಷ್ಟು ರೀತಿನಲ್ಲಿ ಅದನ್ನ ಇಲ್ಲಿ ತೋರಿಸ್ತಾರೆ. ಯಾಕೆಂದ್ರೆ ಆ ಒಂದು ಭರವಸೆ ಒಳಗಿಂದನೇ ಬರೋದು. ನನಗೇನು ಆಗಲ್ಲ ರೀ, ನಾನು ಚೆನ್ನಾಗಿರ್ತೀನಿ, ಜೊತೆಯಾಗಿ ಜನನು ನೀವು ಬನ್ನಿ ಅಂತ ಆ ಕರೆಯೋ ಒಂದು ರೀತಿ ಇದೆ ಅಲ್ಲ, ನಿಜವಾಗ್ಲೂ ಆ ಒಂದು ಸಿಕ್ಕ ಒಂದು ವಿಷಯ ಇದೆಯಲ್ಲ, ಬಹುಶಃ ನಿಮ್ಗೆ ಆ ಒಂದು ವಿಷಯ ಮತ್ತೆ ನೀವು ಹೇಳಿದಾಗೆ ಈ ಅಮೃತ ಚಿಕಿತ್ಸೆಯನ್ನ ನೀವು ಅಳವಡಿಸ್ಕೊಂಡಿದ್ದೀರಿ, ಬಹುಶಃ ಆ ಒಂದು ಏನು ಗುಣ ತಾವು ಕಂಡಿದ್ದೀರಿ ಅಮೃತ ಚಿಕಿತ್ಸೆದು, ಅದು ನಿಮಗೆ ಈ ರೀತಿಯಾಗಿ ಮಾತಾಡ್ಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ ಅಂತ ಅನ್ಸುತ್ತೆ. ಮತ್ತೆ ಇಷ್ಟಸಿದ್ಧಿ ಮಾಡಿದ ಒಂದು, ಯಾಕೆಂದ್ರೆ ಯೂಶಲಿ ಇಷ್ಟಸಿದ್ಧಿ ಎಲ್ಲ ತೊಂದರೆಯಲ್ಲಿರೋರು ಮಾತ್ರ ಬರಬೇಕು ಅನ್ನೋದನ್ನ ನಮ್ಮ ಎಷ್ಟೋ ಜನ ಅದನ್ನ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಪೂಜ್ಯ ಗುರುಜಿಯವರು ಅದನ್ನೂ ಸಹ ಇಲ್ಲಿ ತಿಳಿಸಿದ್ದಾರೆ ನಮ್ಮ ವೀಕ್ಷಕರಿಗೆ, ಯಾವ ರೀತಿ ಇಷ್ಟಸಿದ್ಧಿಯನ್ನ ನೀವು ಪಡ್ಕೋಬಹುದು. ಪ್ರತಿ ಒಬ್ರಿಗೂ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಆಸೆ, ಒಂದಲ್ಲ ಒಂದು ರೀತಿಯಿಂದ ತೊಂದರೆಗೆ ಒಳಗಾಗಿರ್ತಾರೆ. ಸೊ ಆ ಆಸೆಗಳನ್ನ ಹೇಗೆ ಈಡೇರಿಸ್ಕೋಬೇಕು, ಜೊತೆಗೆ ಬಂದಂತ ತೊಂದರೆಗಳನ್ನ ಹೇಗೆ ಪರಿಹರಿಸ್ಕೋಬೇಕು ಅನ್ನೋದನ್ನು ಸಹ ಈ ಇಷ್ಟಸಿದ್ಧಿ ನಮ್ಗೆ ಇಲ್ಲಿ ದಾರಿಯನ್ನ ತೋರಿಸ್ಕೊಡತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ವೀಕ್ಷಕರಿಗೆ ನೀವು ಇಷ್ಟಸಿದ್ಧಿ ಏನು ಕಾರಣಕ್ಕಾಗಿ ಅಟೆಂಡ್ ಮಾಡ್ಲಿಕ್ಕೆ ಹೇಳ್ತೀರಿ ಸರ್? ಇಷ್ಟಸಿದ್ಧಿ ಬಂದು ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಮತ್ತೆ ಸೈಟ್ ಪ್ರಾಬ್ಲಮ್ ಇರ್ಬೋದು, ಕೋರ್ಟ್ ಕೇಸ್ ಪ್ರಾಬ್ಲಮ್ ಇರ್ಬೋದು, ಪ್ರತಿಯೊಂದು ಪ್ರಾಬ್ಲಮ್ ಅನ್ನೋದು ಒಳ್ಳೇದಕ್ಕೆ ಕೆಟ್ಟದಕ್ಕಲ್ಲ, ಒಳ್ಳೆ ಪ್ರಾಬ್ಲಮ್ ಯಾವ್ದಾವ್ದಕ್ಕಿದೆ ಎಲ್ಲದಕ್ಕೂ ಮಾಡಬಹುದು. ಓಕೆ. ಸೊ ಸರ್, ಒಂದು ಯೂಶಲಿ ಇವನ್ ಪೂಜ್ಯ ಗುರುಜಿಯವರು ನಮ್ಮ ಚಿಕಿತ್ಸೆಯನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಗುರುವಾರದ ಸಭೆಗೆ ಬನ್ನಿ ಅಂತಾರೆ. ತಾವು ಈ ಸಭೆಯನ್ನ ಅಟೆಂಡ್ ಮಾಡಿದೀರಾ? ಅಲ್ಲಾದಂತ ಅನುಭವ ಏನ್ ತಮ್ದು? ನನ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಕ್ಕಿರೋದು ನನ್ಗೆ ಗುರುವಾರ ಸಭೆಯಲ್ಲಿ. ಓಕೆ. ಪ್ರತಿಯೊಂದು ತಿಳುವಳಿಕೆ ಬದುಕೋದು 10% 20% ಅನುಭವ ನನ್ಗೆ ಅಲ್ಲಿ ಸಿಕ್ಕಿದೆ. ಪ್ರತಿ ಗುರುವಾರನೂ ಸಿಕ್ಕಿದೆ, ಟ್ರೀಟ್ಮೆಂಟ್ ಅಲ್ಲಿ ಸಿಕ್ಕಿದೆ. ಮತ್ತೆ ಹೊರಗಡೆ ವಾತಾವರಣದಲ್ಲಿ ಗುರುಜಿ ಹೇಳ್ತಾರೆ, ಏನೇನ್ ಹೇಳ್ತಾರೆ ನಮ್ಗೆ, ಹೊರಗಡೆ ಏನೇನ್ ನಡೀತದೆ ಇದೆಲ್ಲ ಹೇಳ್ತಾರೆ. ನಾನು ಅದು ಅಬ್ಸರ್ವ್ ಮಾಡ್ತೀನಿ, ಹೊರಗಡೆ ಯಾರ್ಯಾರು ಏನೇನ್ ಮಾಡ್ತಾರೆ, ಯಾರ್ಯಾರಿಗೆ ಏನೇನ್ ಮಾಡ್ತಾರೆ, ಪ್ರತಿಯೊಂದು ಅದು ಅಬ್ಸರ್ವ್ ಮಾಡ್ತೀನಿ. ಮತ್ತೆ ಗುರುಜಿ ಹೇಳಿದ್ದು ಅಬ್ಸರ್ವ್ ಮಾಡ್ತೀನಿ, ಎರಡಕ್ಕೂ ಟ್ಯಾಲಿ ಆಗುತ್ತೆ. ಇವ್ ನಾವ್ ಏನ್ ಅನ್ಕೋತೀವಿ ಅದನ್ನ ನಾವು ಮಾಡ್ತೀವಿ. ಹೊರಗಡೆ ಏನೇನ್ ನಡೀತಾ ಇದೆ ಅಂತಂದ್ರೆ ಎಲ್ಲ ಕೆಟ್ಟದೇನೆ, ಇನ್ನೊಬ್ರಿಗೆ ಮೋಸ ಮಾಡೋದು, ಇನ್ನೊಬ್ರಿಗೆ ತಲೆ ಮೇಲೆ ಕೈ ಇಡೋದು. ಗುರುಜಿ ಹೇಳ್ತಾರೆ ಇನ್ನೊಬ್ರು ಜೋಬಿಗೆ ಕೈಯಾಗಿ ದುಡ್ಡು ತಗೊಂತಾರೆ ಅಂತ, ಅದೆಲ್ಲ ನಿಜಾನೇ. ಸೊ ಅಲ್ಲಿ ನಾವು ಹೇಗೆ ನಡ್ಕೋಬೇಕು, ಹೇಗೆ ಅದರಿಂದ ನಾವು ದೂರ ಇರಬೇಕು ಅನ್ನೋದನ್ನ ಇಲ್ಲಿ ನೀವು ಅರ್ಥ ಮಾಡ್ಕೊಂಡಿದೀರಿ ಅಂತ ಹೇಳಿ. ಯಾವುದೇ ವಿಷಯ, ಬೇರೆಯವ್ರ ವಿಷಯ ಅಂದ್ರೆ ಓಡೋಗಿ ಅಲ್ಲಿ ನಿಂತು ಇನ್ನೊಬ್ಬರ ಬಗ್ಗೆ ಬಾರಿ ಸುಲಭವಾಗಿ ನಾವು ಮಾತಾಡ್ಬಿಡ್ತೀವಿ. ಆದ್ರೆ ಅದರ ಅವಶ್ಯಕತೆಗಳು ಎಷ್ಟರ ಮಟ್ಟಿಗಿದೆ, ಎಷ್ಟರ ಮಟ್ಟಿಗಿಲ್ಲ ಅನ್ನೋದನ್ನ ಬಹುಶಃ ಇಲ್ಲಿ ನಾವು ಕಲಿತೀವಿ. ಜೊತೆಯಾಗಿ ಬಹುಶಃ ಆ ಒಂದು ಗುಣ ನಮ್ಮಲ್ಲಿ ಇರೋದ್ರಿಂದ ಇನ್ನೂ ಒಳ್ಳೆ ಆರೋಗ್ಯ, ಮಾನಸಿಕವಾಗಿ ದೈಹಿಕವಾಗಿ ನಾವು ಪಡಿತೀವಿ. ಸೊ ಇಂದಿನ ನಮ್ಮ ಸಂಚಿಕೆ ಮುಕ್ತಾಯ ಮಾಡುವಂತ ಸಮಯ ಆಗಿದೆ ಸರ್. ತಾವು ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಖಂಡಿತ ಹೇಳ್ಬಹುದು. ವೀಕ್ಷಕರಿಗೆ ನಾನು ಹೇಳೋದೇನಂತಂದ್ರೆ, ಪ್ರತಿ ಗುರುವಾರ ಬಂದು ಟೈಮ್ ವೇಸ್ಟ್ ಮಾಡೋರು ತುಂಬಾ ಜನ ಇದ್ದಾರೆ ಕೈಲಿಲ್ಲಿ ಇರೋರೇನೆ. ಯಾಕಂತಂದ್ರೆ ಅವ್ರಿಗೆ ತುಂಬಾ ಇದಿಲ್ಲ, ನಂಬಿಕೆ ಇಲ್ಲ. ಆ ಟೈಮ್ ವೇಸ್ಟ್ ಮಾಡೋದನ್ನ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆ ಟೈಮ್ ವೇಸ್ಟ್ ಮಾಡೋಷ್ಟ್ರಲ್ಲಿ ಅವ್ರು ಗುಣ ಆಗ್ಬಿಡ್ಬೋದು. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಈ ಟೆಂಪಲ್ ಆಫ್ ಸಕ್ಸಸ್ ಅಲ್ಲಿ ನಾನಂತೂ ಸಕ್ಸಸ್ ಕಂಡಿದ್ದೀನಿ. ನೀವು ಬನ್ನಿ, ಯಾವ್ದೇ ರೀತಿ ಕಾಯಿಲೆ ಇದ್ರು ಬಂದು ನೀವು ಸಕ್ಸಸ್ ಕಾಣಿ. ಸಕ್ಸಸ್ ಆಗೇ ಆಗತ್ತೆ, 1000% ಸಕ್ಸಸ್ ಇದೆ. ಓಕೆ.
ಆಗ್ಲಿ ಸರ್. ನಮ್ಮ ವೀಕ್ಷಕರ ಜೊತೆಗೆ ನಿಮಗಾದಂತ ತೊಂದರೆಗಳ ಬಗ್ಗೆ ನೀವು ಮಾಹಿತಿಯನ್ನ ಕೊಟ್ರಿ, ಜೊತೆಗೆ ಯಾವ ರೀತಿ ಅಮೃತ ಚಿಕಿತ್ಸೆ ನಿಮಗೆ ಒಂದು ಪರಿಹಾರವನ್ನ ಕೊಟ್ಟಿದೆ, ಹಾಗೆ ಟೆಂಪಲ್ ಆಫ್ ಸಕ್ಸಸ್ ನಲ್ಲಿ ಯಾವ ರೀತಿ ಒಂದು ಪೂಜ್ಯ ಗುರುಜಿಯವರಿಂದ ನೀವು ಮಾರ್ಗದರ್ಶನವನ್ನ ಪಡೆದಿದ್ದೀರಿ, ನಿಮ್ಮ ಜೀವನವನ್ನ ಎಲ್ಲಿ ನೀವು ಅಂತ್ಯ ಮಾಡಬೇಕು ಅಂತಿದ್ರಿ ಅಲ್ಲಿ ನೀವು ಯಾವ ರೀತಿ ಈಗ ನಾನು ನನ್ನ ಜೀವನವನ್ನ ತಗೊಂಡು ಹೋಗ್ಬೇಕು ಅನ್ನೋದನ್ನ ಈಗ ನೀವು ಪೂಜ್ಯ ಗುರುಜಿಯವರ ಮಾರ್ಗದರ್ಶನದ ಮೂಲಕ ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ನಿಜವಾಗ್ಲೂ ಒಂದು ನಮ್ಮ ವೀಕ್ಷಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಜವಾಗ್ಲೂ ಈ ಒಂದು ಖುಷಿ, ನಿಜವಾಗ್ಲೂ ಆ ಒಂದು ನಿಮ್ಮ ಫೋಟೋ ತೋರಿಸಿದ ಒಂದು ತೊಂದರೆ ಅದನ್ನ ನೋಡಿದ್ರೆ ಈಗ ನೀವು ಇರೋದಕ್ಕೂ ತುಂಬಾನೇ ವ್ಯತ್ಯಾಸ ನಾವಿಲ್ಲಿ ಕಾಣಬಹುದು. ಇದೇ ರೀತಿಯಾಗಿ ಪೂಜ್ಯ ಗುರುಜಿಯವರ ಮೂಲಕ, ಅಮೃತ ಚಿಕಿತ್ಸೆ ಮೂಲಕ, ಹಾಗೆ ಟೆಂಪಲ್ ಆಫ್ ಸಕ್ಸಸ್ ನ ಮೂಲಕ ನಿಮ್ಗೆ ಒಳ್ಳೆ ಆರೋಗ್ಯ, ಒಳ್ಳೆ ಜೀವನ ಸಿಗಲಿ ಅನ್ನೋದನ್ನ ನಾವು ಆಶಿಸ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀವಿ. ಹಾಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ, ಪ್ರಿಯ ವೀಕ್ಷಕರೇ, ಈಗಾಗಲೇ ನೀವು ಅತಿಥಿ ಮಾತಾಡಿದ ವಿಷಯಗಳನ್ನ ಕೇಳಿದ್ರಿ, ಯಾವ ರೀತಿ ಅವರು ನರಳಾಡ್ತಿದ್ರು. ನೋಡಿ, ನಮ್ಗೊಂದು ತೊಂದರೆ ಬರ್ತಿದ್ದ ಹಾಗೆ ತೀರಾ ಅದಕ್ಕೆ ಪರಿಹಾರ ಇಲ್ಲ ಅಂದ್ಕೊಳ್ಳೆ ನಮ್ಮ ಜೀವನವನ್ನ ಅಂತ್ಯ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಯಾವುದೇ ಒಂದು ತೊಂದರೆಗೆ, ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಮಾತ್ರ ಅಲ್ಲ, ಜೀವನದಲ್ಲಿ ಯಾವುದೇ ತರದ ತೊಂದರೆಗೆ ನಾವು ಒಳಗಾದ ಕೂಡಲೇ ಸಾಕಪ್ಪ ಅಂತ ಮಾಡ್ತೀವಿ. ಆದ್ರೆ ಎಲ್ಲಾ ರೀತಿಯಲ್ಲಿ ಇಲ್ಲಿ ಪರಿಹಾರ ಇದೆ ಅನ್ನೋದನ್ನ ಇಲ್ಲಿ ಇಂದಿನ ಅತಿಥಿಯೂ ಸಹ ನಿಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಪೂಜ್ಯ ಗುರುಜಿ ಅವರು ನಿಮಗ್ ನಾನು ಪರಿಹಾರ ಕೊಡ್ತೀನಿ ಬನ್ನಿ ಅಂತ ಸಹ ಇಲ್ಲಿ ತಿಳಿಸ್ತಾರೆ. ಆದ್ರೆ ಒಂದು, ನೀವಲ್ಲಿ ಖುದ್ದಾಗಿ ಪೂಜ್ಯ ಗುರುಜಿಯವ್ರನ್ನ ಭೇಟಿ ಮಾಡಿದ್ರೆ ಅವರ ಒಂದು ಅಮೃತ ಚಿಕಿತ್ಸೆನಲ್ಲಿ ನಿಮ್ಗೆ ಪರಿಹಾರ ಇದೆಯೋ ಇಲ್ವೋ ಅನ್ನೋದನ್ನ ಆ ದಿನಾನೇ ನಿಮ್ಗೆ ತಿಳಿಸ್ಕೊಡ್ತಾರೆ. ದಯಮಾಡಿ ಪೂಜ್ಯ ಗುರುಜಿಯವ್ರನ್ನ ನೀವು ಭೇಟಿ ಮಾಡಿ, ನಿಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದೆ, ಆರೋಗ್ಯದಲ್ಲಿ ಯಾವುದೇ ತರದ ಅನಾರೋಗ್ಯ ನಿಮಗೆ ಕಾಡ್ತಾ ಇದೆ ಅನ್ನೋ ಹಾಗಿದ್ರೆ ಖಂಡಿತ ಇಲ್ಲಿ ಎಲ್ಲಾ ರೀತಿಯ ಪರಿಹಾರ ನಿಮ್ಗೆ ಇದೆ, ಒಳ್ಳೆ ಆರೋಗ್ಯ ನೀವು ಪಡ್ಕೋಬಹುದು. ನೋಡಿ, ಮಹೇಶ್ ಅವರು ಈ ರೀತಿಯಾಗಿ ಒಂದು ಒಳ್ಳೆ ಆರೋಗ್ಯ ಪಡ್ಕೊಂಡಿದ್ದಾರೆ ಅನ್ನೋ ಹಾಗಿದ್ರೆ, ಮತ್ತೆ ನೋಡಿ ಅವರ ಒಂದು ವಿಶ್ವಾಸನೇ ನಮ್ಗೆ ಇಲ್ಲಿ ಹುರಿದುಂಬಿಸುತ್ತೆ ನಾವ್ ಈ ಚಿಕಿತ್ಸೆಯನ್ನ ಪಡಿಬೇಕು ಅನ್ನೋದು. ನಮ್ಮ ಆಶಯನೂ ಇಷ್ಟೇ ಪ್ರಿಯ ವೀಕ್ಷಕರೇ, ನಮ್ಮ ಈ ಆರೋಗ್ಯ ನಿಧಿಯ ಒಂದು ಮುಖ್ಯವಾದ ಉದ್ದೇಶನೇ ನೀವು ಒಳ್ಳೆ ಆರೋಗ್ಯವನ್ನು ಪಡಿಬೇಕು, ಒಳ್ಳೆ ಮಾನಸಿಕ ನೆಮ್ಮದಿಯನ್ನ ಪಡಿಬೇಕು. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯ ನೆಮ್ಮದಿಗಾಗಿ ಕೆಲಸ ಮಾಡ್ತಾನೆ. ಈ ನೆಮ್ಮದಿಯನ್ನ ಇಷ್ಟು ಸುಲಭವಾಗಿ ನಾವು ಪಡಿಬಹುದು ಅನ್ನೋ ಹಾಗಿದ್ರೆ ಯಾಕೆ ಇದನ್ನ ನಾವು ಪಡಿಬಾರ್ದು, ಅಳವಡಿಸ್ಕೋಬಾರ್ದು ನಮ್ಮ ಜೀವನದಲ್ಲಿ ಅನ್ನೋದನ್ನ ಹೇಳ್ತಾ, ಈ ಅಮೃತ ಚಿಕಿತ್ಸೆ ಮತ್ತಷ್ಟು ಮಾಹಿತಿಯನ್ನ ನೀವು ಪಡಿಬೇಕಾದ್ರೆ ಪ್ರತಿ ಗುರುವಾರ ಉಚಿತವಾದ ಸಭೆ ಇದೆ. ಇಲ್ಲಿ ಒಂದು ಗುರುವಾರ ಮಾತ್ರ ಅಟೆಂಡ್ ಮಾಡ್ಬೇಕು ಅನ್ನೋದು ಖಂಡಿತ ಇಲ್ಲ. ವಾರ ನೀವು ಆ ಗುರುವಾರದ ಸಭೆಗೆ ಹೋಗಿ ಅಲ್ಲಿ ಏನ್ ನಡೆಯುತ್ತೆ ನೋಡಿ. ಮಹೇಶ್ ಅವರು ಹೇಳಿದಾಗೆ ಹೆಚ್ಚಿನ ಒಂದು ಮಾರ್ಗದರ್ಶನ ಅವರಿಗೆ ಗುರುವಾರದ ಸಭೆಯಲ್ಲಿ ಸಿಕ್ತು. ಹಾಗೆ ಪೂಜ್ಯ ಗುರುಜಿ ಅವರ ಒಂದು ಚಿಕಿತ್ಸೆ ಗುರುವಾರ ಏನ್ ಕೊಡ್ತಾರೆ ಉಚಿತವಾಗಿ, ಅಲ್ಲಿಯೂ ಸಹ ಅವರು ಒಳ್ಳೆ ಪರಿಹಾರವನ್ನ ಪಡೆದಿದ್ದಾರೆ ಅನ್ನೋದನ್ನ ತಿಳಿಸ್ಕೊಟ್ರು. ಸೊ ಇದರಲ್ಲಿ ತಾವು ಒಬ್ರು ಹಾಗೆ ಅನ್ನೋದು ಖಂಡಿತ ನಮ್ಗೆ ಆಶಯ ಇದೆ. ಒಳ್ಳೆ ಆರೋಗ್ಯವನ್ನ ಈ ಮೂಲಕ ಪಡ್ಕೊಳ್ಳಿ, ಅಮೃತ ಚಿಕಿತ್ಸೆ ಮಾಹಿತಿಯನ್ನ ಪಡ್ಕೊಳ್ಳಿ. ಹಾಗೆ ನಿಮ್ಮಲ್ಲಿ ಯಾವುದೇ ತರದ ಸಂಶಯ ಈ ಚಿಕಿತ್ಸೆ ಬಗ್ಗೆ ಇದೆ ಅನ್ನೋ ಹಾಗಿದ್ರೆ ಗುರುವಾರದ ಸಭೆಯಲ್ಲಿ ನೀವು ಪೂಜ್ಯ ಗುರುಜಿ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿ ನಿಮ್ಮ ಒಂದು ಸಂಶಯವನ್ನ ಇತ್ಯರ್ಥ ಮಾಡಿಕೊಂಡು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರೇ. ಮಹೇಶ್ ಅವರು ಒಂದು ಮಾತನ್ನ ಹೇಳಿದ್ರು, ಇಲ್ಲಿ ಏನು ನೀವು ಬಂದು ಪ್ರಶ್ನೆ ಮಾಡಿ 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 ನೀವು ಒಂದು ಪರಿಹಾರವನ್ನ ಪಡ್ಕೊಳ್ಳಿಕ್ಕೆ ಅಥವಾ ಇದೇನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಯವನ್ನ ವ್ಯರ್ಥ ಮಾಡ್ತೀರಿ, ಅದೇ ನೀವು ಈ ಚಿಕಿತ್ಸೆನ ಪಡಿಲಿಕ್ಕೆ ಆ ಒಂದು ಸಮಯವನ್ನ ಅಳವಡಿಸ್ಕೊಂಡ್ರೆ ಅಷ್ಟರಲ್ಲೇ ನೀವು ಗುಣ ಆಗ್ಬಿಡ್ತೀರಿ ಅಂತ ಹೇಳಿದ್ರು. ನಿಜವಾಗ್ಲೂ ಮನಕ್ಕೆ ತುಂಬಾ ಮುಟ್ಟದಂತ ಮಾತದು. ಈ ಎಲ್ಲಾ ಒಂದು ವಿಷಯದ ಮೇಲೆ ನೀವು ಗಮನ ಹರಿಸಿ, ಗಡಿಬಿಡಿ ಇಲ್ಲ, ನಿಮ್ಮ ನಿರ್ಧಾರ ನಿಮ್ಮದು ಅಂತ ಹೇಳ್ತಾ ಮುಂದಿನ ವಾರ ಇದೇ ಸಮಯ ನಾನು ನಿಮ್ಮನ್ನ ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಹಾಗೆ ಇಷ್ಟ ಸಿದ್ಧಿ ಕಾರ್ಯಕ್ರಮ ನವೆಂಬರ್ 8ನೇ ತಾರೀಕು ನಡೀತಾ ಇದೆ. ಭಾನುವಾರ ಬೆಳಗ್ಗೆ 6:30 ಇಂದ 9:00ವರೆಗೂ ನಡೆಯುತ್ತೆ ರಾತ್ರಿ. ದಯಮಾಡಿ ಯಾರಿನ್ನು ಇನ್ನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. 100 ಜನದ ಮೇಲೆ ಇದ್ರೆ ಅದನ್ನ ಕಟ್ ಆಫ್ ಮಾಡಿ ನೆಕ್ಸ್ಟ್ ತಿಂಗಳು, ಇನ್ನು ಒಂದು ತಿಂಗಳು ಮತ್ತೆ ನೀವು ಕಾಯ್ಬೇಕಾದ ಒಂದು ಸಂದರ್ಭ ಬರ್ತಾ ಇದೆ. ದಯವಿಟ್ಟು ಬೇಗ ನೀವು ಇದನ್ನ ಪಡ್ಕೊಳ್ಳಿ. ನಿಮ್ಮ ಒಂದು ತೊಂದರೆಗಳಿಂದ, ಆರ್ಥಿಕ ತೊಂದರೆ ಆಗ್ಲಿ, ವೈಯಕ್ತಿಕ ತೊಂದರೆಗಳಾಗ್ಲಿ, ಇದರಿಂದ ನೀವು ಹೊರಗೆ ಬನ್ನಿ ಅಂತ ಹೇಳ್ತಾ, ಗುರುವಾರದ ಸಭೆ 1:00ವರೆಗೆ ಪ್ರಾರಂಭ ಆಗಿ 7:30 8 ಗಂಟೆವರೆಗೂ ನಡೆಯುತ್ತೆ. ಬಿಡುವು ಮಾಡ್ಕೊಂಡು ಈ ಸಭೆಯನ್ನ ಅಟೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಾರ ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮ್ಮ ವಾಹಿನಿಯನ್ನ ನಿರಂತರವಾಗಿ ವೀಕ್ಷಿಸ್ತಾ ಇರಿ ವೀಕ್ಷಕರೇ. ತುಂಬಾನೇ ಧನ್ಯವಾದಗಳು. ನಮಸ್ಕಾರ. ನೋಡಿ, ಇದು ಸ್ಪರ್ಶ ಚಿಕಿತ್ಸೆ, ನಮ್ಮ ಅಮೃತ ಚಿಕಿತ್ಸೆ ಅತಿ ಮುಖ್ಯವಾದ ಭಾಗ. ಈ ಸ್ಪರ್ಶ ಚಿಕಿತ್ಸೆಯಿಂದ ದೇಹದಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಡಯಾಬಿಟೀಸ್ ನಂತ ಪ್ರಾಬ್ಲಮ್ಗಳಿಗೆ ಪ್ಯಾಂಕ್ರಿಯಾಗೆ ನಾವು ಡೈರೆಕ್ಟ್ ಆಗಿ ಲೇಸರ್ ಮಾಡ್ತೀವಿ. ಅದರಿಂದ ಪ್ಯಾಂಕ್ರಿಯಾ ಮತ್ತೆ ರಿಆಕ್ಟಿವೇಟ್ ಆಗುತ್ತೆ. ಡಯಾಬಿಟಿಸ್ ಅಲ್ಲಿ ಮುಖ್ಯವಾಗಿ ಬರೋದೇನು ಅಂತ ಹೇಳಿದ್ರೆ, ಪ್ಯಾಂಕ್ರಿಯಾ ಕೆಲಸ ಕಡಿಮೆ ಮಾಡೋದ್ರಿಂದ ಅದರಲ್ಲಿ ಕೆಮಿಕಲ್ ಉತ್ಪಾದನೆ ಆಗೋದು ಕಡಿಮೆ ಆಗಿರುತ್ತೆ. ಈ ಥರ ಲೇಸರ್ ಮಾಡೋದ್ರಿಂದ ಅದು ರಿಆಕ್ಟಿವೇಟ್ ಆಗುತ್ತೆ, ಮತ್ತೆ ಇನ್ಸುಲಿನ್ ಪ್ರೊಡಕ್ಷನ್ ಶುರು ಆಗುತ್ತೆ. ಅಮೃತ ಚಿಕಿತ್ಸೆನಲ್ಲಿ ಓಂಕಾರ ಚಿಕಿತ್ಸೆ ಅನ್ನೋದು ಅತ್ಯಂತ ಮುಖ್ಯವಾದ ಒಂದು ಚಿಕಿತ್ಸೆ.
ಇದನ್ನ ದೇಹದ ವಿವಿಧ ಚಕ್ರಗಳಿರೋ ಕಡೆ ಈ ಪಂಚಲೋಹದ ಪಾತ್ರೆಗಳನ್ನಿಟ್ಟು ಅದರಲ್ಲಿ ಓಂಕಾರ ಉತ್ಪತ್ತಿಯಾಗುತ್ತೆ. ನಮ್ಮ ದೇಹದ ಒಳಗಡೆ ಸಹ ಓಂಕಾರ ಅತಿ ಉತ್ತಮವಾದ ಕೆಲಸ ಮಾಡುತ್ತೆ.